ಬೇರೆ ತಮಿಳು ಬೇರೆ ಭಾಷೆ ಸಿನಿಮಾಗಳು ಮಾಡ್ತಾ ಬ್ಯುಸಿಯಾಗಿ ಕನ್ನಡದ ಈ ಚೆಲುವೆ ಕನ್ನಡದಲ್ಲಿ ಕಾಣಿಸ್ಕೊಳ್ಳೋಕೆ ಕಮ್ಮಿ ಆಗೋಗಿದೆ. ಅದ್ರ ಬಗ್ಗೆ ಏನೋ ಕೇಳೋಣ. ಅಯ್ಯೋ ನೋಡಿ ಅವ್ರ ಕಣ್ಣು ನೋಡಿ ನನಗೆ ಭಯ ಆಗೋಯ್ತು. ನಿಜವಾಗ್ಲೂ ಇದ್ರ ಬಗ್ಗೆ ಮಾತಾಡ್ಬೇಕು. ಕರೆಕ್ಟ್. ಅಪ್ಪ ಏನ್ ಪಂಚ್ ಕೊಟ್ರು ಸೂಪರ್. ಖುಷಿ ಅವರೇ, ನಿಮ್ಮ ನೋಡೋದೇ ಒಂದು ಖುಷಿ. ಆ ಸ್ಕ್ರೀನ್ ಮೇಲೆ ನೀವು ತರುವಂತಹ ಕ್ಯೂಟ್ನೆಸ್ಸು, ಆ ಸ್ಮೈಲು, ನಿಮ್ಮ ಆ ಸ್ಟೈಲು ಪ್ರತಿಯೊಂದು ಖುಷಿ ಆಗುತ್ತೆ. ಸನ್ ಆಫ್ ಮುತ್ತಣ್ಣದಲ್ಲಿ ಖುಷಿ ಅವ್ರ ಪಾತ್ರ ಯಾವ ರೀತಿ ಇದೆ ದಯವಿಟ್ಟು ಹೇಳ್ಬೇಕು. ಎಲ್ರಿಗೂ ನಮಸ್ಕಾರ. ಸಂಡೇ ಆದ್ರೂ ಎಲ್ರೂ ಬಂದು ಟೈಮ್ ಮಾಡಿಕೊಂಡು ಬಂದು ಫ್ರಮ್ ಡೇ ಒನ್ ಇಂದನೂ ನೀವೆಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಸನ್ ಆಫ್ ಮುತ್ತಣ್ಣ ಸಿನಿಮಾ ತಂಡದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅವ್ರು ಹೇಳಿದ್ರು ಅದೇ ಮಿಡ್ ನೈಟಲ್ಲಿ ಬಂದರು, ಬೇರೆ ಸ್ಟೇಟಿಂದ ಬಂದು ಮಾಡಿದ್ರು ಅಂತ. ಸೊ ತುಂಬ ಖುಷಿ ಆಗತ್ತೆ. ಕನ್ನಡದಲ್ಲೂ ಅಂದರೆ ರೀಸೆಂಟಾಗಿ ನಾನು ಒಂದು ಹಾನೆಸ್ಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಂಗೆ ತುಂಬ ಕೊರೀತಾ ಇತ್ತು ಈ ವಿಷಯ. ಏನಂದರೆ ಅಯ್ಯನ ಮನೆ ಬಂತು, ಅಯ್ಯನ ಮನೆ ಚೆನ್ನಾಗಾಯಿತು, ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲೂ ಡಬ್ ಆಯಿತು. ನನಗೆ ಒಬ್ರು ಜರ್ನಲಿಸ್ಟ್ ಫೋನ್ ಮಾಡಿಬಿಟ್ಟು ಹೇಳಿದ್ರು, ಓ ಅಯ್ಯನ ಮನೆ ಚೆನ್ನಾಗಾಯ್ತು, ಹಂಗಂದ್ರೆ ಏನು ಸುರಿತಾ ಇದೆಯಾ ಇದು ಆಪರ್ಚುನಿಟೀಸ್ ಅಲ್ಲ ಅಂತ ಹೇಳಿದ್ರು. ಬರ್ತಾ ಇದೆ, ಬೇರೆ ಆಪರ್ಚುನಿಟೀಸ್ಗಳು ಬರ್ತಾ ಇದೆ, ಬಟ್ ಕನ್ನಡದಲ್ಲಿ ಬರ್ತಾ ಇಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಬರ್ತಾ ಇದೆ ಅಂತ. ಗೊತ್ತಿಲ್ಲ ಅದೇನಂತ, ನಾನು ಅದನ್ನ ನೋಡ್ಬೇಕು ಯಾಕೆ ಹಿಂಗಾಗ್ತಾ ಇದೆ ಅಂತ. ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಅಲ್ಲೆಲ್ಲ ಬರ್ತಾ ಇದೆ ಹೊರತು ಕನ್ನಡದಲ್ಲಿ ಒಂದು ಸ್ಕ್ರಿಪ್ಟು ಕೇಳಿಲ್ಲ ನಾನು. ಸೊ ಡೋಂಟ್ ನೋ ಏನದು ಅಂತ, ರೀಸನ್ನೇ ಗೊತ್ತಿಲ್ಲ. ನೋಡೋಣ ಮುಂದಕ್ಕೆ ಏನಾದರೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ ಕನ್ನಡದಲ್ಲಿ ಸಿಕ್ಕಿದ್ರೆ ಇನ್ನೂ ಖುಷಿ ಆಗುತ್ತೆ. ಇಂಥ ಒಳ್ಳೊಳ್ಳೆ ಟೀಮ್ಗಳ ಜೊತೆ ನಾನು ವರ್ಕ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಖುಷಿ ಇದೆ. ಹಾಗೆ ಹೇಳ್ದಂಗೆ ಸಾಂಗ್ಗಳ ಬಗ್ಗೆ, ನಮ್ಮ ಸಿನಿಮಾದ ಸಾಂಗ್ಗಳ ಬಗ್ಗೆ ಹೇಳ್ಬೇಕಂದ್ರೆ 4 ಸಾಂಗ್ ಇದೆ, ಸಕ್ಕತ್ತಾಗಿದೆ 4 ಸಾಂಗ್ಗಳು. ನೆಕ್ಸ್ಟ್ ಒಂದು ಡ್ಯೂಯೆಟ್ ಸಾಂಗ್ ಬರುತ್ತೆ, ಅದು ತುಂಬ ಚೆನ್ನಾಗಿದೆ. ಮಿಡ್ ನೈಟು ರಸ್ತೆಯಲ್ಲಿ ನಾವು ಆಲ್ಮೋಸ್ಟ್ ಒಂದು 15 ಡೇಸಿಂದ ರಿಹರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನೋ ಕಷ್ಟ ಪಡ್ಕೊಂಡು ಪ್ರಣಮ್, ಅದೇ ಮಾಸ್ತರ್ ಹೇಳ್ದಂಗೆ ಪ್ರಣಮ್ ಲೆವೆಲ್ಲಿಗೆ ಮ್ಯಾಚ್ ಮಾಡೋಕೆ ನಾನು ಟ್ರೈ ಮಾಡಿದ್ದೀನಿ. ಬಿಕಾಸ್ ಡಾನ್ಸ್ ಎಲ್ಲ ನಮಗೆ ಸಿನ್ಸ್ ಐ ಎಮ್ ಅ ಕ್ಲಾಸಿಕಲ್ ಡಾನ್ಸರ್, ಐ ವಾಸ್ ಅ ಕ್ಲಾಸಿಕಲ್ ಡಾನ್ಸರ್, ಒಂದು ಸ್ವಲ್ಪ ಫ್ರೀ ಸ್ಟೈಲ್ ಎಲ್ಲ ಕ್ಲಾಸಿಕಲ್ ಥರನೇ ಸ್ಟೈಲ್ ಬರುತ್ತೆ. ಸೊ ಅದನ್ನೆಲ್ಲ ಮಾಸ್ತರ್ ನಮಗೆ ಮತ್ತು ಮಾಸ್ತರ್ ಸ್ಟೂಡೆಂಟ್ಸ್ ಎಲ್ಲರೂ, ಅಸಿಸ್ಟೆಂಟ್ಸ್ ಎಲ್ಲರೂ ನನಗೆ ಸಿಕ್ಕಾಪಟ್ಟೆ ಮೋಲ್ಡ್ ಮಾಡಿಬಿಟ್ರು. ಮತ್ತು ತುಂಬಾ ಆ ಸ್ಟೈಲ್ ಆಗಿರ್ಬೋದು ಅದನ್ನೆಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು. ನಾನು ಅದನ್ನು ಕಲ್ತ್ಕೊಂಡು ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ, ಮಾಸ್ತರ್ ಹೇಳಬೇಕು ಅದನ್ನು. ಆ್ಯಂಡ್ ನೀವುಗಳೆಲ್ಲರೂ ಹೇಳಬೇಕು, ಯಾಕಂದರೆ ವಿಡಿಯೋ ಸಾಂಗ್ ಇದು ಆ್ಯಕ್ಚುಲಿ ಮಾಸ್ತರ್ ಹೇಳ್ದಂಗೆ 50% ಆಫ್ ದ ಸಾಂಗ್ ಅಷ್ಟೇ. ಇನ್ನು ವಿಡಿಯೋಲಿ ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಆಗಿರ್ಬೋದು, ಬ್ಲಾಗ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇನ್ನೇನು ಆಗಸ್ಟ್ 22ನೇ ತಾರೀಕು ನಮ್ಮ ಸನ್ ಆಫ್ ಮುತ್ತಣ್ಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ ಪ್ರಯತ್ನ ಇದು, ಒಂದು ಫೀಲ್ ಗುಡ್ ಫಿಲ್ಮ್. ಅಪ್ಪ ಮಗನ ಮಧ್ಯೆ ಬಾಂಧವ್ಯ ಆಗಿರ್ಬೋದು, ಅಥವಾ ನನ್ನ ಪ್ರಣಮ್ ಮಧ್ಯ ಲವ್ ಇದಾಗಿರ್ಬೋದು, ಇದೆಲ್ಲ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಶ್ರೀಕಾಂತ್ ಸರ್. ಆದಮೇಲೆ ಪುರಾತನ ಫಿಲ್ಮ್ಸ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ 80s ಇಂದ ಇರ್ಬೋದು, ನಮ್ಮ ಕೃಷ್ಣಣ್ಣ ಆಗಿರ್ಬೋದು, ಆ್ಯಂಡ್ ಸಚಿನ್ ಸರ್, ಆಮೇಲೆ ನಮ್ಮ ಎಡಿಟರ್ ಸರ್ ಹರೀಶ್ ಸರ್ ಆಗಿರ್ಬೋದು, ಎಲ್ಲರೂ ಅವ್ರವ್ರ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ರಿಯಲಿ ಐ ಆಮ್ ರಿಯಲಿ ಗ್ರೇಟ್ಫುಲ್, ನನಗಿಂತ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು ಸರ್, ಒಂಥರ ಅದೇ ಸರ್, ನಾನು ಅದಕ್ಕೆ ಒಂದು ಹಂಗೆ ಹತ್ಕೊಂಡೇ ಕಾಣಿಸ್ತಾ ಇದ್ರೆ ಅಳ್ತಾನೆ ಇರ್ತೀನಿ ನಾನು ಅಂದ್ಬಿಟ್ಟು ಈಗ ನಕ್ಕೊಂಡು ಫುಲ್ಲು ಬಂದಿದ್ದೀನಿ. ಆ್ಯಂಡ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಇದರಲ್ಲೂ, ಅಂದರೆ ಸಾಂಗ್ ಆಗಿರ್ಬೋದು ಅಥವಾ ಡೈಲಾಗ್ಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. ಸೊ ನೋಡಿ ಸರ್, ಬಂದು ಬೇರೆ ಥರದ್ದೇ ಕಾಣಿಸ್ಕೊಂಡು
ಇಲ್ಲ, ನನಗೆ ಇವರು ಶ್ರೀಕಾಂತ್ ಸರ್ ಎಲ್ಲ ಮುಂಚೆನೆ ಸ್ಕ್ರಿಪ್ಟ್ ನರೇಟ್ ಮಾಡಿದಾಗಲೇ ನನಗೆ ತುಂಬ ಇಷ್ಟ ಆಯಿತು. ನಾನು ಸಾಕ್ಷಿ ಅನ್ನೋ ಪಾತ್ರ ಅಂದರೆ ಒಂದು ಡಾಕ್ಟರ್ ಪಾತ್ರ ಮಾಡ್ತಾ ಇದ್ದೀನಿ. ಆ್ಯಂಡ್ ರಂಗಾಯಣ ರಘು ಸರ್ ಜೊತೆ ಆಗಿರ್ಬೋದು, ಪ್ರಣಮ್ ಜೊತೆ ಆಗಿರ್ಬೋದು, ತುಂಬಾನೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್. ಅಂದರೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಯ್ಯೋ ನಮ್ಮದು ಎಕ್ಸ್ಟ್ರಾಡಿನರಿ, ನಮ್ದು ಈ ಥರ ಟ್ವಿಸ್ಟಿಂಗ್ ಇರುತ್ತೆ, ಆ ಥರ ಏನೂ ಇಲ್ಲ. ಏನು ಸ್ಟೋರಿ ಇದೆ ಅದನ್ನ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಸೊ ನಾವು ಈ ತರ ಟ್ವಿಸ್ಟ್ ಬರುತ್ತೆ, ಆ ತರ ಟ್ವಿಸ್ಟ್ ಬರುತ್ತೆ, ಈ ತರ ಸೀಕ್ವೆನ್ಸ್ ಇದೆ ಅನ್ನೋದಕ್ಕಿಂತ ಒಂದು ಫೀಲ್ ಗುಡ್ ಫಿಲ್ಮು. ಎಲ್ಲರೂ ಅಂದ್ರೆ ಈಗ ಎಲ್ಲರೂ ಫ್ಯಾಮಿಲಿ ಎಂಟರ್ಟೈನರ್ನ ತುಂಬಾ ನೋಡ್ತಿದ್ದಾರೆ ಆಡಿಯನ್ಸು, ಅಂದ್ರೆ ಅವರು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇದು ಪಕ್ಕಾ ನಾನು ಹೇಳ್ತೀನಿ, ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು. ಮತ್ತೆ ಥಿಯೇಟರ್ ಇಂದ ವಾಪಸ್ ಮನೆಗೆ ಬರ್ಬೇಕಾದ್ರೆ ಒಂಚೂರಾದ್ರೂ ಒಂದ್ ಸ್ವಲ್ಪ ಆ ಎಮೋಷನಲ್ ಇದನ್ನ ಟೇಕ್ ಅವೇ ಮಾಡ್ತಾರೆ ಆಡಿಯನ್ಸ್, ಅದಂತೂ ಪಕ್ಕ. ನಮ್ ಡೈರೆಕ್ಟರ್ ಮಾಡ್ತಿದ್ದಾರೆ ಸರ್. ಸೊ ಯಾಕೆ ಸರ್, ಮನುಷ್ಯ ಅಲ್ವಾ ಡಾಕ್ಟ್ರುನು? ಇಲ್ಲ ಇಲ್ಲ ಸರ್, ನಮ್ಗೆ ನಾ ಟ್ರೈನಿ ಅಲ್ವಾ ಸರ್, ಅಷ್ಟೆಲ್ಲ ತುಂಬಾ ನಾನು ಫೋಕಸ್ಡ್ ಆಗಿ ಏನಿಲ್ಲ, ಆರಾಮಾಗಿ ಟೈಮ್ ಸಿಕ್ಕಿದೆ. ಡೈರೆಕ್ಟ್ರು ಟೈಮ್ ಮಾಡಿಕೊಟ್ಟಿದ್ದಾರೆ, ಲವ್ ಮಾಡ್ತಿದ್ದೀನಿ. ಕನ್ನಡದಲ್ಲಿ 7ನೇ ಸಿನಿಮಾ ಸರ್, ಅಂದ್ರೆ ಇನ್ನ ಒಂದು 3-4 ರಿಲೀಸಿಗೆ ರೆಡಿ ಇದೆ. ಸೊ ಸರ್, ನನಗೆ ತೃಪ್ತಿ ಆಗಂಥದ್ದು ಬಂದಿಲ್ಲ ಸರ್. ಅಂದ್ರೆ ನನಗೆ ಆದಂತ ಈಗ ಕೆಲವರೆಲ್ಲ ಹೇಳ್ತಾರೆ, ಅದೇ ನನ್ಗೆ ಜರ್ನಲಿಸ್ಟ್ಗಳೇ ಹೇಳ್ತಾರೆ, ಮೇಡಮ್ ನಿಮ್ದು ದಿಯಾ ಸಕ್ಕದಾಗಾಯ್ತು, ಎಲ್ಲಿ ನೋಡಿದ್ರು ಯಾರು ನೋಡಿದ್ರು ಸೂಪರ್ ಆಕ್ಟರು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ಸಿನಿಮಾಗಳು ನೀವು ಲಿಮಿಟೆಡ್ ಆಗೇ ಮಾಡ್ತಾ ಇದ್ದೀರಾ. ಎಸ್, ಒಂದು ಐ ಬೀನ್ ಸ್ವಲ್ಪ ಚೂಸಿಯಾಗೆ ಹೋಗ್ತಾ ಇದ್ದೀನಿ. ಬಟ್ ನನ್ಗೇನಂದ್ರೆ ನನಗೆ ತುಂಬಾ ಇಷ್ಟ ಇರೋ ಡೈರೆಕ್ಟರ್ಸ್ ಮತ್ತೆ ಸೆನ್ಸಿಬಲ್ ಡೈರೆಕ್ಟರ್ಸ್ ಜೊತೆ ನಾನು ವರ್ಕ್ ಮಾಡೋದಕ್ಕೆ ಇಷ್ಟ. ಅಂಡ್ ಅಥವಾ ಹೊಸಬ್ರು ಬಂದು ಕ್ರಿಯೇಟಿವ್ ಆಗಿ ಏನಾದ್ರು ಹೇಳಿದ್ರು ತುಂಬಾನೇ ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದು ಸಪೋರ್ಟ್ ಮಾಡಿ ನಾನು ಮಾಡ್ತೀನಿ. ಬಟ್ ಮೇ ಬಿ ಸ್ಕ್ರಿಪ್ಟ್ಗಳು ಮುಂಚೆಕ್ಕಿಂತ ಈ 1 ವರ್ಷದಿಂದ ಸ್ವಲ್ಪ ಕಮ್ಮಿ ಆಗಿದೆ ಕನ್ನಡದಲ್ಲಿ. ಅಷ್ಟು ಸ್ಕ್ರಿಪ್ಟ್ಸ್ ನನಗೆ ಬರ್ತಾ ಇಲ್ಲ, ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಅಪ್ರೋಚ್ ಮಾಡ್ತಾ ಇದ್ದಾರೆ 1-2. ಈಗ ಸರ್ ಮುಂಚೆ ಎಲ್ಲ ಒಂದು ಲಾಸ್ಟ್ ಇಯರ್ ಎಲ್ಲ ನಂಗೆ ವಾರಕ್ಕೆ 2 ಸ್ಕ್ರಿಪ್ಟು ಅಥವಾ ತಿಂಗಳಿಗೆ 3 ಸ್ಕ್ರಿಪ್ಟು ನಾನು ಕೇಳ್ತಾ ಇದ್ದೆ. ಬಟ್ ಇವಾಗ ಏನಾಗ್ತಾ ಇದೆ ಪ್ರೆಸೆಂಟ್ ಇದರಲ್ಲಿ, ಆ ಸ್ಕ್ರಿಪ್ಟ್ ಕೇಳೋದು ಕಮ್ಮಿ ಆಗಿದೆ, ಅಂದ್ರೆ ಅಪ್ರೋಚ್ ಮಾಡೋದು ಕಮ್ಮಿ ಆಗಿದೆ. ಮತ್ತೆ ಗೊತ್ತಿಲ್ಲ ಏನ್ ಆಗ್ತಾ ಇದೆ ಅಂತ ನನಗೂ ಕನ್ಫ್ಯೂಷನ್ ಇದೆ, ಯಾಕೆ ಹಿಂಗೆ. ನನ್ನೊಬ್ಳಿಗೆ ಅಲ್ಲ, ಎಲ್ಲ ಆಕ್ಟರ್ಸ್ಗೂ ಎಲ್ಲ ಆಕ್ಟ್ರೆಸಸ್ಗೂ ಇದು ಆಗ್ತಾ ಇದೆ ಅಂತ ಹೇಳ್ತೀನಿ. ಅದು ಫೀಲ್ ಇದೆ ಆಕ್ಚುಲಿ. ನಮ್ಮ ಮನೆ, ನಮ್ಮ ಕನ್ನಡ ಆಕ್ಚುಲಿ ಇರಬೇಕು. ಇವಾಗ ಬ್ರೆಡ್ ಅಂಡ್ ಬಟರ್ ಅಲ್ವಾ ಸರ್, ನಂಗೆ ಇದು ಬಿಟ್ಟು ಇನ್ನೇನು ಗೊತ್ತಿಲ್ಲ. ಸೊ ಏನಾರ ಬೇರೆ ಗೊತ್ತಿದ್ರೆ ಓಕೆ ಅಪ್ಪ ವೆಯ್ಟ್ ಮಾಡೋಣ, ಇಲ್ಲೇ ಮಾಡೋಣ ಅಂತ ಮಾಡ್ಬೋದಾಗಿತ್ತು. ಇವಾಗ ಹೊರಗಡೆನೂ ಸ್ವಲ್ಪ ಮಾರ್ಕೆಟ್ ಇದು ಮಾಡ್ಕೊಳ್ಳೋಣ, ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅಂತ ಡೂಯಿಂಗ್ ಇಟ್. ಬಟ್ ಕನ್ನಡ ಅನ್ನೋದನ್ನ ಯಾವಾಗಲೂ ಇದ್ದೇ ಇರುತ್ತೆ. ಅದನ್ನೇ ಸರ್ ನಾನು ಹೇಳಿದ್ದು, ಅನ್ನ ಅಲ್ವಾ, ಅನ್ನ ಬ್ರೆಡ್ ಅಂಡ್ ಬಟರ್ ಅಲ್ವಾ ಸರ್, ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಮನೆಯಲ್ಲಿ. ಎಲ್ಲ ಆಪರ್ಚುನಿಟಿ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಮಾಡ್ಬಿಟ್ಟು ವಾಪಸ್ ಬರೋದಷ್ಟೇ ಸರ್. ನಿಜ ಸರ್, ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ಹೇಳಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ಖುಷಿ ಅವರೇ, ನಿಮಗೆ ಖುಷಿಯಾಗುವಂತಹ ಸ್ಕ್ರಿಪ್ಟ್ಗಳು ಸಿಗಲಿ. ಖುಷಿ ರವಿ ಅಂತೆ, ಅಂದ್ರೆ ಸೂರ್ಯನಂತೆ ಎಲ್ಲಾ ಭಾಷೆಗಳಲ್ಲೂ ಮಿಂಚಲಿ, ಪ್ರಕಾಶಮಾನವಾದಂಥ ಕರಿಯರ್ ನಿಮ್ದಾಗ್ಲಿ ಅಂತ ವಿಶ್ ಮಾಡ್ತಾ ಥ್ಯಾಂಕ್ ಯು. ಇನ್ನು ಈ ಸದಾ ಖುಷಿಯಾಗಿರ್ಲಿ. ಹೌದು, ಸ್ಮೈಲ್ ನೋಡಿ ಮುದ್ದಾಗಿದೆ. ಓಕೆ, ಇನ್ನು ಈ ಸಿನಿಮಾದಲ್ಲಿ ಮುತ್ತಣ್ಣನ ಮಗನಾಗಿ, ಸಾಕ್ಷಿಯ ಸಖನಾಗಿ ಕಾಣಿಸ್ಕೊಳ್ಳೋದು ನಮ್ಮ ಹ್ಯಾಂಡ್ಸಮ್, ಸುಪ್ರೀಮ್ಲಿ ಟ್ಯಾಲೆಂಟೆಡ್ ಪ್ರಣಮ್ ದೇವರಾಜ್ ಅವರು. ಇವರು ಪ್ರಣಮ್ ಅವ್ರ ಬಗ್ಗೆ ಈಗ ಆಲ್ರೆಡಿ ಅವರ ಸ್ವ್ಯಾಗ್ ನೋಡಿದ್ವಿ, ಆ ಸ್ಟೈಲಲ್ಲಿ ಆ ಸ್ಟೆಪ್ ಮಾಡೋ ರೀತಿ ನೋಡಿದ್ವಿ, ಅದು ನೋಡೋಕ್ಕೆ ಖುಷಿ ಆಗುತ್ತೆ.
ಅದ್ರ ಜೊತೆಗೆ ಮನೆಯಲ್ಲಿರುವಂತಹ ಒಂದು ಬ್ಯಾಕ್ ಗ್ರೌಂಡು, ಒಂದು ಕಡೆ ಡೈನಮಿಕ್ ಸ್ಟಾರು, ಇನ್ನೊಂದು ಕಡೆ ಡೈನಮಿಕ್ ಪ್ರಿನ್ಸು, ಇಲ್ಲಿ ಯಂಗ್ ಡೈನಮಿಕ್. ಈ ವಾತಾವರಣದಿಂದ ಹೇಳಿ ಸರ್, ಸನ್ ಆಫ್ ಮುತ್ತಣ್ಣ ತನಕ ಮಿಡ್ ನೈಟ್ ರಸ್ತೆಯಲ್ಲಿ ತನಕ ಬನ್ನಿ ಸರ್ ನೀವು. ಮೊದಲನೇದಾಗಿ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ, ಸ್ವಲ್ಪ ತಡ ಆಗಿದ್ದಕ್ಕೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಆಯ್ತು. ಸ್ವಲ್ಪ ಒಂದು ಸ್ಮಾಲ್ ಇಶ್ಯೂ ಇತ್ತು, ಅದಕ್ಕೆ ಅದು ಮುಗಿಸ್ಕೊಂಡು ಬರೋಕ್ಕೆ ಸ್ವಲ್ಪ ಲೇಟ್ ಆಯ್ತು. ಸೊ ವೆರಿ ವೆರಿ ಸಾರಿ ಮತ್ತೆ ಎಲ್ಲರಿಗೂ. ಆ್ಯಂಡ್ ಸಾರಿ ಸರ್, ಚೇತನ್ ಸರ್, ಸಾರಿ ಸರ್. ಆಮೇಲೆ ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಈ ತರ ಕೂತ್ಕೊಂಡು ನಿಮ್ ಜೊತೆ ಮಾತಾಡಕ್ಕೆ ಅವಕಾಶ ಸಿಕ್ಕಿದೆ. ಸೊ ಬಹಳ ಖುಷಿ ಆಗ್ತದೆ. ಸನ್ ಆಫ್ ಮುತ್ತಣ್ಣ ಸಿನಿಮಾ ನನ್ನ ಮೊದಲನೇ ದಿವಸ ಕತೆ ಕೇಳ್ದಾಗಿಂದ ಇವತ್ತವರೆಗೂ ನನ್ನ ಮನಸ್ಸಲ್ಲಿ ಬಹಳ ಹತ್ರವಾಗಿದೆ ಸಿನಿಮಾ. ರಿಲೀಸ್ ಆದ್ಮೇಲೂ ಕೂಡ, ಒಂದು ವರ್ಷ ಆದ್ಮೇಲೂ ಈ ಸಿನಿಮಾ ತುಂಬಾ ಹತ್ರವಾಗಿರುತ್ತೆ ನನಗೆ. ಶ್ರೀಕಾಂತ್ ಅವರು ಕತೆ ಹಿಂಗೆ ಹೇಳಿದ್ರು ಗೊತ್ತಿಲ್ಲ, ಬಟ್ ಕತೆ ಸಖತ್ತಾಗಿತ್ತು. ಅವ್ರೊಂದು ಸ್ಟೈಲ್ ಇದೆ ಕತೆ ಹೇಳೋದು, ಬಹಳ ಚೆನ್ನಾಗಿ ಹೇಳ್ತಾರೆ. ಸರ್ ಅದು ಒನ್ಸ್ ಅಪಾನ್ ಅ ಟೈಮು ಅದಾಗಿರುತ್ತೆ ಅಂತ. ಬಟ್ ಏನ್ ಹೇಳಿದ್ರು ಅಚ್ಚುಕಟ್ಟಾಗಿ ತುಂಬಾ ಅರ್ಥ ಆಗಂಗೆ ಹೇಳ್ತಾರೆ. ಸೊ ಕತೆ ಹೇಳ್ದಾಗ್ಲೇ ಡ್ಯಾಡಿ ಜೊತೆ ಕುತ್ಕೊಂಡು ಕತೆ ಕೇಳಿದೆ. ಸೊ ಡ್ಯಾಡಿ ಕತೆ ಕೇಳಿದ ತಕ್ಷಣ ಅವರು ಏನೂ ಚೇಂಜಸ್ ಇಲ್ಲ. ಯೂಶುವಲ್ ಆಗಿ ಕಮರ್ಷಿಯಲ್ ಸಿನಿಮಾ ಬೇಕು, ಫೈಟ್ಸ್ ಬೇಕು, ಅದು ಬೇಕು ಅಂತ ಸಾಕಷ್ಟು ಜನ ಅದು ಕೇಳ್ತಾರೆ. ಬಟ್ ಈ ಕತೆ ಕೇಳಿದಾಗ ಏನು ಬೇಡ, ಏನು ಚೇಂಜಸ್ ಬೇಡ, ಗೋ ಹೆಡ್, ತುಂಬಾ ಚೆನ್ನಾಗಿದೆ ಕತೆ, ಆಲ್ ದ ಬೆಸ್ಟ್ ಅಂತ ಡ್ಯಾಡಿ ಹೇಳಿದ್ರು. ಸೊ ಅವಾಗಿಂದ ಶುರುವಾಗಿ ಜರ್ನಿ. ಒಬ್ಬೊಬ್ಬರೇ ಎಲ್ಲ ಫ್ಯಾಮಿಲಿ ತರ ಆಗಿದ್ದೀವಿ ಈಗ. ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸ್ ಪುರಾತನ ಫಿಲ್ಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವರು ಮಂತ್ರಾಲಯಲ್ಲಿ ಇದ್ರು, ಫೋನ್ ಮಾಡಿದಾಗ ಫೋನಲ್ಲೇ ಎಲ್ಲ ಓಕೆ ಆಗೋಯ್ತು. ಆ್ಯಂಡ್ 10 minutes ಕಾಲ್ ಅನ್ಸುತ್ತೆ, ಎವ್ರಿಥಿಂಗ್ ವಾಸ್ ಫಿಕ್ಸ್ಡ್, ಏನು ಡೌಟ್ ಇರಲಿಲ್ಲ. ಅಲ್ಲಿಂದ ಇಲ್ಲಿ ತನಕ ಸಿನಿಮಾ ಸ್ಮೂತ್ ಆಗಿ, ಆರಾಮಾಗಿ, ಖುಷಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ನಾನು ಇಡೀ ತಂಡಕ್ಕೂ ಅಷ್ಟೇ ತುಂಬಾ ಥ್ಯಾಂಕ್ಸ್. ನಮ್ಮ DOP ಕೃಷ್ಣ ಅವರು ಸ್ಕೇಟಿಂಗ್ ಮಾಡ್ತಾನೆ ಇದ್ದಾರೆ, ನಾವು ಕಾಯ್ತಾನೆ ಇದ್ದೀವಿ. ಹೆಸರಲ್ಲೂ ಬಂದ್ಬಿಡ್ತು, ಬಟ್ ನೀವು ಸ್ಕೇಟಿಂಗ್ ಮಾಡಿಲ್ಲ ಇನ್ನ. ಅವರು ಇಸ್ ಜೆಂಟಲ್ಮನ್ ಅವರು, ಕೃಷ್ಣಣ್ಣ. ಬಹಳ ಚೆನ್ನಾಗಿ ಮುದ್ದಾಗಿ ತೋರಿಸಿದ್ದಾರೆ ನಮ್ಮೆಲ್ಲರನ್ನು. ರಂಗಾಯಣ ರಘು ಸರ್ ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಇದರಲ್ಲಿ. ಆ್ಯಂಡ್ ಎಕ್ವಿಪ್ಮೆಂಟ್ಸು ಅಷ್ಟೇ, ಅವ್ರು ಎಷ್ಟು ಏನ್ ಬೇಕು ಕ್ಲಾರಿಟಿ ತುಂಬಾ ಚೆನ್ನಾಗಿತ್ತು ಅವ್ರಿಗೆ. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ಎಲ್ಸ್ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿದ್ದಾರೆ ಬರೀ ಈ ಸಿನಿಮಾಗೆ. ಆ್ಯಂಡ್ ತುಂಬಾ ಕ್ಲಾರಿಟಿ ಇದೆ. ಆಮೇಲೆ ನಮ್ಮ ಕ್ವಾಲಿಟಿ ನಿಜವಾಗ್ಲೂ ನಮ್ಮ ಎಡಿಟರ್ ಸರ್ ಹೇಳ್ತಾರೆ, ಸರ್ ನೀವು ಕ್ಲಾಸ್ ಸಿನಿಮಾ ಸರ್, ಈ ಸಿನಿಮಾಗೆ ನಿಮಗೆ ಇಷ್ಟೊಂದು ಕ್ವಾಲಿಟಿ ಬೇಕಾ ಅಂತ ಅವರೇ ಕೇಳ್ತಿದ್ರು. ಸೊ ಆ ಥರ ಕ್ವಾಲಿಟಿ ಕೊಟ್ಟಿದ್ದಾರೆ ನಮ್ಮ ಎಡಿಟರು. ಸೊ ಸರ್ ಕೃಷ್ಣಣ್ಣ ಅವರು ಆ್ಯಂಡ್ ಸಚಿನ್ ಸರ್, ನೀವು ಇವತ್ತು ಯು ಆರ್ ದ ಹೀರೋ. ನಿಮ್ಮ ಮಧ್ಯಾಹ್ನ, ನಿಮ್ಮ ಸಂಜೆ ಇವತ್ತು, ನಿಮ್ಮ ದಿವಸ ಇವತ್ತು. ಅವರು ಕಮಂಗಿ ನನ್ನ ಮಗನೇ ಆಲ್ರೆಡಿ ನೀವೆಲ್ಲರೂ ಕೇಳಿದ್ದೀರಾ, ದೊಡ್ಡ ಹಿಟ್ ಆಗಿದೆ ಸಾಂಗು. ಮೆಜಾರಿಟಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಸುಮಾರು ಜನ ಫ್ರೆಂಡ್ಸ್ ಹೇಳಿದ್ರು, ಆಟೋಲ್ ಹೋಗ್ಬೇಕಾದ್ರೆ ನಿನ್ ಸಾಂಗ್ ಕೇಳ್ದೆ ಕಣೋ. ಸೊ ಆಟೋ ರಿಕ್ಷಾಸಲ್ಲಿ ನಮ್ಮ ಸಾಂಗ್ ತುಂಬಾ ಫೇಮಸ್ ಆಗಿದೆ ಅಂತ ಗೊತ್ತಾಯ್ತು. ಸೊ ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕ ಜನತೆಗೆ ನಮ್ಮ ಸಾಂಗ್ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಚಿನ್ ಸರ್ ಈ ಥರ ಸಾಂಗ್ಸ್ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಸಂಜಿತ್ ಹೆಗ್ಡೆ ಅವರು, ಹಿ ಸಚ್ ಅ ಡಾರ್ಲಿಂಗ್. ನಮ್ಮ ರೆಕಾರ್ಡಿಂಗ್ ಇದ್ದಾಗ್ಲೂ ಹೋಗಿದ್ದೆ, ಮೀಟ್ ಮಾಡಿದೆ, ಆರಾಮಾಗಿ ಚಿಲ್ಲಾಗಿ ಅವ್ರ ಒಂದು ಝೋನಲ್ಲಿ ಇರ್ತಾರೆ ಯಾವಾಗಲೂ. ಸೊ ಅವ್ರ ವಾಯ್ಸ್ ಇಡೀ ಕರ್ನಾಟಕಕ್ಕೆ ಇಷ್ಟ, ಇಡೀ ಇಂಡಿಯಾಗೆ ಇಷ್ಟ. ಈಗ ಬಹಳ ತುಂಬಾ ಒಳ್ಳೆ ಸಾಂಗ್ಸ್ ಕೊಡ್ತಿದ್ದಾರೆ. ಆ್ಯಂಡ್ ಸಂಜಿತ್ಗೆ ಥ್ಯಾಂಕ್ ಯು ಹೇಳಬೇಕು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಮಿಂಗ್ ಟು ಧನು ಮಾಸ್ಟರ್, ಅವರು ಹೇಳ್ತಾರೆ ನಾವು ನಮ್ಮ ಸ್ವಾಗು ಅದು ಇದು ಅಂತ. ಗುರುಗಳ ಹತ್ರ ಇದ್ರೇನೆ ಶಿಷ್ಯಂದ್ರ ಹತ್ರ ಆಗೋದು. ಸೊ ಗುರುಗಳಿಗೆ ಥ್ಯಾಂಕ್ ಯು ಹೇಳಬೇಕು ಫಸ್ಟ್. ಥ್ಯಾಂಕ್ ಯು ಧನು ಮಾಸ್ಟರ್, ಈ ಥರ ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ದೇನು ಕಲೆ ಇದೆಯೋ ನೀವು ಅದನ್ನ ಎತ್ತು ತೋರಿಸಿದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹತ್ರ ಕೊರಿಯೋಗ್ರಫರ್ಸ್ ನಮಗಿದ್ರೆ ನಮಗೆ ಇನ್ನೂ ಸಪೋರ್ಟ್ ಸಿಗುತ್ತೆ. ಆ್ಯಂಡ್ ಕಮಿಂಗ್ ಟು ಖುಷಿ ಅವರು, ನಿಜವಾಗ್ಲು ನಾವು ರಿಹರ್ಸಲ್ಸ್ ಎಲ್ಲ ಮಾಡ್ತಾ ಇದ್ರು. ಮಾಸ್ಟರ್ ಹೇಳಿದ್ರಲ್ಲ, ರಿಹರ್ಸಲ್ಸ್ ಎಲ್ಲ ಮಾಡ್ತಾ ಇದ್ವಿ, ಬಹಳ ಮಜಾ ಮಾಡ್ಕೊಂಡು ಆರಾಮಾಗಿ ಮಾಡ್ತಾ ಇದ್ವಿ. 10-12 ದಿವಸ ಅನ್ಸುತ್ತೆ ಜರ್ನಿ. ನಮ್ಗೆ ಏನಿಲ್ಲ ಕೆಲಸ, ಸ್ಟುಡಿಯೋಗೆ ಹೋಗೋದು, ರಿಹರ್ಸ್ ಮಾಡೋದು, ಆರಾಮಾಗಿ ನಕ್ಕೊಂಡು ಮಜಾ ಮಾಡು, ಊಟ ಮಾಡು. ಸೊ ಆ ಥರ ಇತ್ತು ಎಕ್ಸ್ಪೀರಿಯನ್ಸ್. ಆಮೇಲೆ ಇವ್ರು ಹೇಳ್ತಾ ಇದ್ರು ನನ್ನ ಡ್ಯಾನ್ಸಿಂಗ್ ಮ್ಯಾಚ್ ಮಾಡೋದು, ಆ ಥರ ಏನೂ ಇಲ್ಲ. ನೀವು ಸಾಂಗ್ ನೋಡಿದಾಗ ಯಾರಾದ್ರೂ ನನ್ನ ನೋಡಿದ್ರಾ? ಸೊ ಶೀಸ್ ಅ ವೆರಿ ಗುಡ್ ಡ್ಯಾನ್ಸರ್, ಶೀಸ್ ಅ ಗ್ರೇಟ್ ಆಕ್ಟರ್. ಜೊತೆಲಿ ಕೆಲಸ ಮಾಡಿದ್ದು ನನಗೆ ಬಹಳ ಖುಷಿ ಇದೆ. ಖುಷಿ ಅವರೇ
ಆ್ಯಂಡ್ ಶೀಸ್ ಅ ಗ್ರೇಟ್ ಕೋ-ಆರ್ಟಿಸ್ಟ್ ಆಲ್ಸೋ. ನಾವು ಸೆಟ್ ಆರಾಮಾಗಿ ನಕ್ಕೊಂಡು ನಿಜವಾಗ್ಲೂ ನಾವು ಸಿನಿಮಾ ಮುಗಿಸಿರೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಯಾವಾಗ ನೋಡಿದ್ರು ಕಿರ್ಚಾಟ ಇಲ್ಲ, ಏನೂ ಇಲ್ಲ, ಯಾವಾಗಲೂ ನಕ್ಕೊಂಡು ಮಜಾ ಮಾಡ್ಕೊಂಡೇ ಮಾಡಿದ್ದೀವಿ ಸಿನಿಮಾ. ಸೊ ಅದು ನಿಜವಾಗ್ಲೂ ನಾನು ಮಿಸ್ ಮಾಡ್ತೀನಿ ಆ ದಿನಗಳು. ಸೊ ಅದನ್ನೆಲ್ಲ ಏನಕ್ಕೆ ಮಿಸ್ ಜಾಸ್ತಿ ಮಾಡ್ತೀನಿ ಅಂದರೆ ನಮ್ಮ ಡೈರೆಕ್ಟ್ರು ತುಂಬ ತುಂಬ ಮಜಾ ಮಾಡ್ತಿದ್ದೆ. ಆಮೇಲೆ ಕೃಷ್ಣಣ್ಣ ಆಮೇಲೆ ಡೈರೆಕ್ಟರ್ ಎಲ್ಲ ಮುಂಚೆಯಿಂದನೂ ಫ್ರೆಂಡ್ಸು. ಸೊ ಅವ್ರು ಮಾತಾಡೋ ರೀತಿ, ಅವ್ರು ಮಾತಾಡೋ ಶೈಲಿ ಎಲ್ಲ ಸಕ್ಕದಾಗಿರ್ತಾಯಿತ್ತು ಸೆಟ್ಟಲ್ಲಿ. ಸೊ ಭಾಳ ಮಜಾ ಮಾಡ್ಕೊಂಡು ಮಾಡಿದ್ದೀವಿ. ಆ್ಯಂಡ್ ರಂಗಾಯಣ ರಘು ಸರ್ ಬಗ್ಗೆ ನಾನೇನು ಹೇಳಿ, ನಾನು ತುಂಬ ಚಿಕ್ಕವನವ್ರ ಬಗ್ಗೆ ಮಾತಾಡೋಕ್ಕೆ. ಬಟ್ ನನಗೆ ಸೆಟ್ಟಲ್ಲಿ ಅವ್ರು ಎರಡನೇ ತಂದೆ ಥರನೇ ಇದ್ದರು. ಏನೇ ಇದ್ರು, ಏನೇ ಚಿಕ್ಕ ಕರೆಕ್ಷನ್ಸ್ ಆಗಿರಲಿ, ನಾನೇನಾದ್ರು ಡೌಟ್ ಕೇಳಿದ್ರೆ ಅಥವಾ ಇದನ್ನ ಏನಾದ್ರು ಬೆಟರ್ ಮಾಡ್ಬೋದಾ ಅಂತ ಅವರೇ ನನಗೆ ಹೇಳ್ತಾ ಇದ್ರು, ಇಲ್ಲ ನಾನು ಅವ್ರಿಗೆ ಕೇಳ್ತಿದ್ದೆ, ಅವ್ರು ನನಗೆ ಕಲಿಸ್ತಾ ಇದ್ರು. ಸೊ ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನನಗೆ ಈ ಥರ ನನಗೆ ಇಷ್ಟು ಬೇಗನೆ ಕರಿಯರಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ರೆ ನನಗೆ ಆ್ಯಕ್ಚುಲಿ ಇಟ್ಸ್ ಅ ಪ್ಲಸ್ ಪಾಯಿಂಟ್, ದೊಡ್ಡ ಪಾಸಿಟಿವ್ ಅನ್ಸುತ್ತೆ ನನಗೆ. ಯಾಕಂದರೆ ನಾನು ಮುಂದಿನ ಸಿನಿಮಾ ನಾನು ನೆಕ್ಸ್ಟ್ ಸಿನಿಮಾ ಮಾಡಬೇಕಾದ್ರೆ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ನಮ್ಕರಿದ್ದು ನನಗೆ. ಸೊ ಆಸ್ ಅನ್ ಆ್ಯಕ್ಟರ್ ನಾನು ಬೆಟರ್ ಆಗ್ತಾ ಹೋಗ್ತೀನಿ ಹೊರತು. ಇಟ್ಸ್ ಇಸ್ ಗ್ರೇಟ್. ಥ್ಯಾಂಕ್ ಯು ರಂಗಾಯಣ ರಘು ಸರ್ ಇದು ಒಪ್ಕೊಂಡು ನಮಗೆ ಮಾಡಿದ್ದಕ್ಕೆ. ಆ್ಯಂಡ್ ಇನ್ನೇನು ಹೇಳಿ, 22 ಆಗಸ್ಟ್ 22 ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೀವಿ. ಭಾಳ ಎಕ್ಸೈಟ್ಮೆಂಟ್ ಇದೆ. 7 ವರ್ಷ ಆದಮೇಲೆ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬ ಗ್ಯಾಪ್ ಆಗಿತ್ತು. ಸೇಮ್ ಖುಷಿ ಅವರು ಹೇಳ್ದಂಗೆ ಸಾಕಷ್ಟು ಕಾರಣಗಳಿಂದ ಸಿನಿಮಾ ಬರಲಿಲ್ಲ ಅಥವಾ ಒಳ್ಳೆ ಸ್ಕ್ರಿಪ್ಟ್ಸ್ ಬರಲಿಲ್ಲ. ಆ್ಯಂಡ್ ಬಟ್ ನನಗೆ ಈ ಸಿನಿಮಾ ಇಂಥ ಸಿನಿಮಾ ನನಗೆ ಒಂದು ರೀಲಾಂಚ್ ಅಂತಲೇ ಹೇಳ್ಬೋದು. ರೀಲಾಂಚ್ಗೆ ಇಂಥ ಸಿನಿಮಾ ಸಿಕ್ಕಿರೋದು ನನಗೆ ನನ್ನ ಪುಣ್ಯ ಮಾಡಿರ್ಬೇಕನ್ಸುತ್ತೆ, ಅಷ್ಟೇ ಹೇಳೋಕ್ಕಾಗುತ್ತೆ. ಆ್ಯಂಡ್ ಇಂಥ ಒಂದು ತಂಡ ಸಿಕ್ಕಿರೋದು, ಇಂಥ ಒಂದು ಸಿನಿಮಾ ಔಟ್ಪುಟ್ ಬಂದಿರೋದು ನನಗೆ 11 ಜನನೂ ನನ್ನ ಕೆಲಸ ನೋಡಿಲ್ಲ, ನಾನು ಹೆಂಗೆ ಮಾಡ್ತೀನಿ ಏನು ಮಾಡ್ತೀನಿ ನೋಡಿಲ್ಲ. ಸೊ ನನ್ನ ಟ್ಯಾಲೆಂಟ್ ಅಥವಾ ನನ್ನ ಕಾನ್ಫಿಡೆನ್ಸ್ ಏನಿದೆ, ನನ್ನ ಟ್ಯಾಲೆಂಟ್ ಏನಿದೆ ಅದು ಜನ ಈ ಸಿನಿಮಾಯಿಂದ ನೋಡ್ತಾ ಇರೋದು ನನಗೆ ಭಾಳ ಖುಷಿ ಇದೆ. ಸೊ ಇಡೀ ತಂಡಕ್ಕೆ ಹರೀಶ್ ಕುಮಾರ್ ಸರ್, ಅಲ್ಲ ಸರ್, ಪಾಪ ಅವರು ಫ್ಯಾಮಿಲಿ ಥರ ಅವರು. ಅಣ್ಣನ ಸಿನಿಮಾನೂ ಅವರೇ, ನನ್ನ ಸಿನಿಮಾನೂ ಅವರೇ. ಸೊ ಫ್ಯಾಮಿಲಿ ರೀಡರ್ ಅಂತಲೇ ಹೇಳ್ಬೋದು. ಅವ್ರ ಬಗ್ಗೆ ಅವ್ರು ಸಾಕಷ್ಟು ಸಿನಿಮಾ ಮಾಡಿದ್ದಾರೆ, ಅವ್ರ ಬಗ್ಗೆ ಏನು ಹೇಳೋದು ಹೆಚ್ಚಿಗೆ ಇಲ್ಲ. ಬಟ್ ಈ ಸಿನಿಮಾಲು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟ್ರು ಅವರು ಸೇರಿಕೊಂಡ್ರೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾವ ಲೆವೆಲಿಗೆ ಬಂದಿದೆ ಸಿನಿಮಾ ಅಂತ. ಸೊ ಹರೀಶ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೊಮ್ಮೆ ಎಲ್ಲರಿಗೂ ಕ್ಷಮೆ ಇರಲಿ ನಾನು ತಡ ಮಾಡಿದ್ದು. ಆ್ಯಂಡ್ ಭಾನುವಾರ ಎಲ್ಲರೂ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದೀರಾ. ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಎಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ಈಗ ಕೆಲಸ ಮಾಡ್ಬೇಕಾದ್ರೆ ನಿಯತ್ತಾಗಿ ಮಾಡಲೇಬೇಕು. ಇಲ್ಲ ಸರ್, ಆ ಥರ ಇಲ್ಲ ಸರ್. ನಾವು ಡ್ಯಾಡಿ ಜೊತೆ ಯಾವಾಗಲೂ ಕಂಫರ್ಟಬಲ್ ಆಗಿದ್ದೀವಿ ಸರ್. ನಿಮಗೂ ಗೊತ್ತು ನಾವು ಹೆಂಗಿದ್ದೀವಿ ಅಂತ. ಆ್ಯಂಡ್ ಸೊ ಅವರಿದ್ದಾಗ ನನಗೆ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಏನು ಮಾಡೋದಕ್ಕೂ. ಸೊ ಲವ್ ಆಗಿರಲಿ, ಆ್ಯಕ್ಷನ್ ಆಗಿರಲಿ, ಆ್ಯಕ್ಟಿಂಗ್ ಆಗಿರಲಿ, ಏನಾದರೂ ನಮ್ಗೆ ಕೆಲಸ ಮಾಡಲೇಬೇಕು ಸರ್. ಸರ್ ಈ ಪಾತ್ರ ಹೆಂಗೆ ಅಂದರೆ ಒನ್ ಲೈನಲ್ಲಿ ಹೇಳೋಕ್ಕಾಗಲ್ಲ ಸರ್. ಈ ಪಾತ್ರ ತುಂಬ ಇಮೋಷನ್ಸ್ ತುಂಬಿರೋ ಪಾತ್ರ, ಒಂದು ಮೆಚ್ಯೂರ್ ಪಾತ್ರ. ಆ್ಯಂಡ್ ಒಬ್ಬ ಮಗ ಅಪ್ಪನ ಹೆಂಗೆ ನೋಡ್ಕೋತಾನೆ, ಹೆಂಗೆ ಏನಾದರೂ ಪ್ರಾಬ್ಲಮ್ ಆದರೆ ಆ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡಬೇಕು, ಅಪ್ಪಂಗೆ ತೊಂದರೆ ಆಗ್ದಂಗೆ. ಸೊ ನನ್ನ ಲವ್ ಸ್ಟೋರಿಯಲ್ಲೂ ಅಷ್ಟೇ, ಖುಷಿಯವ್ರ ಜೊತೆ ಹೆಂಗೆ ಅಂದರೆ, ಸೊ ಅವ್ರಿಗೂ ಪ್ರಾಬ್ಲಮ್ ಆಗದೆ ನಾನು ಹೆಂಗೆ ಸಾಲ್ವ್ ಮಾಡಬೇಕು, ಇಮೋಷನ್ಸಿಂದಾನೆ ಡೈಲಾಗ್ಸಿಂದಾನೆ ಸಾಲ್ವ್ ಮಾಡ್ತಾನೆ. ಅಥವಾ ಸೊ ಆ ಥರ ಒಂದು ಪಾತ್ರ, ಒಬ್ಬ ಒಳ್ಳೆ ಮಗನ ಪಾತ್ರ, ಒಬ್ಬ ತುಂಬ ಮುಗ್ಧ, ಬಟ್ ಬಾಯ್ ನೆಕ್ಸ್ಟ್ ಡೋರ್ ಅಂತ ಹೇಳ್ತಾರಲ್ಲ, ಬಾಯ್ ನೆಕ್ಸ್ಟ್ ಡೋರ್ ತುಂಬ ಮುಗ್ಧ, ಬಟ್ ಮುಗ್ಧವಾಗಿ ಕಾಣಿಸ್ತಾನೆ. ಬಟ್ ನಮ್ಮ ಡೈರೆಕ್ಟರ್ ಹೆಂಗೆ ತೋರಿಸಿದಾರ ಪಾತ್ರ ಅಂದರೆ ಭಾಳ ಚಾಲಾಕಿಯಿಂದನೇ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಇಮೋಷನ್ಸ್ನ, ಇಬ್ರು ಕ್ಯಾರೆಕ್ಟರ್ಸ್ನ. ಸೊ ಆ ಥರದೊಂದು ಪಾತ್ರ ಸರ್. ಮುತ್ತಣ್ಣ ಆ್ಯಕ್ಚುಲಿ ಒಂದು ಮೇಜರ್ ಆಗಿರ್ತಾರೆ ಸರ್, ಮಿಲಿಟ್ರಿ, ಎಕ್ಸ್ ಮಿಲಿಟ್ರಿ. ಸೊ ಅವರು ವಿಲ್ ಬಿ ರಿಟೈರ್ಡ್. ಆ್ಯಂಡ್ ಈ ಮಗನ ಕೆಲಸ ಏನಾಗಿರುತ್ತೆ ಅಂದರೆ ಅವ್ರನ್ನ ನೋಡ್ಕೊಳ್ಳೋದು. ಸೊ ಅಷ್ಟೇ. ಸೊ ಅವರಿಬ್ರು ಅನ್ಯೋನ್ಯವಾಗಿ ಆರಾಮಾಗಿ ಅವ್ರ ಜೀವನದಲ್ಲಿ ಅವ್ರ ಬಾಳಲ್ಲಿ ಇರ್ತಾರೆ ಸರ್. ಆ ಥರ ಒಂದು ರಿಲೇಶನ್ಶಿಪ್ ಅವರಿಬ್ರದ್ದು. ಸೊ ಒಂದು ಆ ಥರ ಇರೋ ಸಿಚುವೇಶನಲ್ಲಿ ಒಂದು ಲವ್ ಸ್ಟೋರಿ ಬಂದಾಗ
ಟ್ಯಾಂಜೆಂಟ್ಸ್ ಹೆಂಗ್ ಚೇಂಜ್ ಆಗುತ್ತೆ, ಇಮೋಷನ್ಸ್ ಹೆಂಗ್ ಚೇಂಜ್ ಆಗುತ್ತೆ, ಸೊ ಬಾಂಧವ್ಯಗಳು ಹೆಂಗ್ ಚೇಂಜ್ ಆಗುತ್ತೆ. ಸೊ ಅಂಡ್ ನಾಟ್ ಜಸ್ಟ್ ನಮ್ಮ ಮನೇಲಲ್ಲ, ಹೀರೋಯಿನ್ ಮನೇಲೂ ಅಷ್ಟೇ ಅವ್ರ ಅಪ್ಪನ ಜೊತೆ ಹೆಂಗಿರ್ತಾರೆ. ಸೊ ಅಲ್ಲಿ ಇದರಿಂದ ಏನೇನ್ ಸಣ್ಣ ಸಣ್ಣ ವಿಷಯ ಸರ್, ಸಣ್ಣ ಸಣ್ಣ ವಿಷಯದಿಂದನೇ ಎಲ್ಲ ದೊಡ್ಡದಾಗುತ್ತಲ್ಲ, ಇಮೋಷನ್ಸ್ ತುಂಬುತ್ತೆ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ. ಸೊ ಆ ಥರ ಒಂದು ಕತೆ. ಅಂಡ್ ಬಹಳ ಬಹಳ ಸೊಗಸಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಸರ್. ಅಂಡ್ ಡೈಲಾಗ್ಸ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಮ್ಮ ಡ್ಯಾಡಿ ಸಿನಿಮಾ ನೋಡಿದಾಗ ಫಸ್ಟ್ ಹೇಳಿದ್ದೆ ಶ್ರೀಕಾಂತ್ ಅವರೇ ಡೈಲಾಗ್ಸ್ ಬರ್ದಿರೋದು, ಶ್ರೀಕಾಂತ್ ಅವರು. ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ ಅಂತ. ಅಂಡ್ ಮುಟ್ಟುತ್ತೆ ಡೈಲಾಗ್ಸ್ ಎಲ್ಲ ಸರ್. 100% ತುಂಬಾ ಇಂಪಾರ್ಟೆಂಟ್ ಸರ್, ದ ಮೋಸ್ಟ್ ಇಂಪಾರ್ಟೆಂಟ್ ಈಗ ಸರ್ ಬಿಕಾಸ್ ನನಗೆ ಆಸ್ ಅನ್ ಆಕ್ಟರ್, ಆಸ್ ಅ ಡ್ಯಾನ್ಸರ್, ಆಕ್ಷನ್ ಇಲ್ಲ ಸಿನಿಮಾಲಿ ಬಟ್ ಕೋಪ ಇದೆ. ಸೊ ಬಟ್ ಆಸ್ ಅನ್ ಆಕ್ಟರ್, ಆಸ್ ಅ ಡ್ಯಾನ್ಸರ್, ಆಸ್ ಅನ್ ಆರ್ಟಿಸ್ಟ್, ಒಬ್ಬ ನಟನಾಗಿ ನನಗೆ ಈ ಸಿನಿಮಾ ಬಹಳ ಮುಖ್ಯ ಸರ್. ಯಾಕಂದ್ರೆ ಜನ ನೋಡಿ ಇದನ್ನ ಒಪ್ಪಿದ್ರೆ ನನಗೆ ಅದ್ರ ಮೊದಲಿಂದ ನಾನು ಜನಕ್ಕೆ ನಾನು ಶಿವು ಅಂತ ಒಂದು ಪಾತ್ರ ಮಾಡಿದ್ದೀನಿ ಸರ್. ನಾನು ಸ್ಕ್ರೀನ್ ಮೇಲೆ ನಾನು ಇದ್ದಾಗ ನಾನು ಪ್ರಣಾಮ್ ದೇವರಾಜ್ ಆಗಿರ್ಬಾರ್ದು, ನಾನು ಶಿವುನೇ. ಆ ಶಿವು ಪಾತ್ರ ಆಡಿಯನ್ಸ್ ಕನ್ವಿನ್ಸ್ ಮಾಡಿದ್ರೆ ಅಷ್ಟು ಸಾಕು ಸರ್ ನನಗೆ. ಸೊ ಆ ಕನ್ವಿನ್ಸ್ ಆಗಿ ನನಗೆ ಆಡಿಯನ್ಸ್ ಇಷ್ಟಪಟ್ಟರೆ ಇದರಿಂದ ನನಗೆ ಅಫ್ಕೋರ್ಸ್ ನನ್ನ ಇಡೀ ಫ್ಯೂಚರ್ ಚೇಂಜ್ ಆಗುತ್ತೆ ಅನ್ಸುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಫಸ್ಟ್ ಸಾರಿ, ನಮ್ಮ ಬಾಸ್ ಹೇಳೋದಾಗಲೇ ಸಾರಿನಾ, ಅದಕ್ಕೆ ಕಾರಣ ನಾವೇ, ಅವರಲ್ಲ. ಅದನ್ನು ಸ್ಪಷ್ಟ ಮಾಡ್ತೀನಿ ಅಣ್ಣ. ಆಗಲೇ ಕೇಳಿದ್ರಲ್ಲ 1 hour ಲೇಟು ಅಂತ. ಪಾಪ ಅವ್ರಿಗೆ ಟೈಮಿಂಗ್ಸ್ ವೇರಿಯೇಷನ್ ಆಗಿ ನಮ್ಮ ಕೋ ಡೈರೆಕ್ಟ್ರು ನಾನೊಂದು ಆ ಥರ ಹೇಳಿ ಮಿಸ್ಕಮ್ಯುನಿಕೇಷನ್ ಆಗಿದ್ದದು. ಒನ್ಸ್ ಅಗೇನ್ ಸಾರಿ. ಆಮೇಲೆ ಥ್ಯಾಂಕ್ ಯು, ಸಂಡೇ ಎಲ್ಲ ಫ್ರೀ ಮಾಡ್ಕೊಂಡು ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಮೊದಲನೇದಾಗಿ ಈ ವೇದಿಕೆ ಮೇಲೆ ಫಸ್ಟು ನಾವಿಲ್ಲಿ ಕೂತಿದ್ದೀವಿ ಅಂದರೆ ಪುರಾತನ ಫಿಲಮ್ಸು ಫಸ್ಟು ನಾನು ಧನ್ಯವಾದ ಹೇಳಲೇಬೇಕು. ಯಾಕೆ ಅಂದರೆ ಈಗ ಆವಾಗಲೇ ಮಾಸ್ಟರ್ ಹೇಳಿದ್ರು, ಅಣ್ಣ ಕೇಳಿದ್ರು ಒಂದು ಸಾಂಗು ಮಾಡೋದಕ್ಕೆ ಎಷ್ಟು ದಿನ ಬೇಕು ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ಡೈರೆಕ್ಟ್ರು ಮತ್ತು ಪ್ರೊಡಕ್ಷನ್ ಹೌಸ್ ನಡುವೆ ಒಂದು ಕಂಡೀಷನ್ಸ್ ಇರುತ್ತೆ ಫಸ್ಟು ಪಿಕ್ಚರ್ ಅಂದಾಗ, ಇಷ್ಟೇ ಬಜೆಟಲ್ಲಿ ಮಾಡಬೇಕು ಅಂತ. ಬಟ್ ನನಗೆ ಫಸ್ಟ್ ಅನಿಸಿದ್ದು ಸಿನಿಮಾ ಮಾಡೋಕ್ಕೆ ಬಜೆಟ್ ಬೇಕು ಅಂತ. ನೆಕ್ಸ್ಟ್ ಈ ಥರ ಟೆಕ್ನಿಷಿಯನ್ ಸಿಕ್ಕಿದ್ರೆ ಬಜೆಟ್ ಅವಶ್ಯಕತೆ ಇದೆ ಇಲ್ಲ, ಈ ಥರದ್ದು ಒಂದು ಸಿಚುವೇಶನ್ಸು ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತಂದರೆ ನಾವ್ಯಾರು ಗೋಡಂಬಿ ದ್ರಾಕ್ಷಿ ತಿನ್ಕೊಂಡು ಶೂಟಿಂಗ್ ಮಾಡಿಲ್ಲ. 2 ದಿನದಲ್ಲಿ ಸಾಂಗ್ ಮುಗಿಸ್ಬೇಕು ಅಂತ ಮಾಸ್ಟರ್ ಅಂದರು, 2 ದಿನದಲ್ಲಿ ಮುಗಿಸ್ತೀನಿ ಅಂತ. ನಿಜವಾಗ್ಲೂ ಆಗಲ್ಲ. ಬಟ್ ಮಾಸ್ಟರ್ ನಾನು ಹೇಳಿದ್ದೆ ಹಿಂಗೆ, ಗುರುವೇ 2 ದಿನಕ್ಕೆ ಮಾಡ್ಬೇಕು ನೀನು, ಇಡೀ ಸಾಂಗ್ 3 ಸಾಂಗ್ ಇದೆ, 3 ಸಾಂಗ್ ಹೋದ್ರೂ 2 ದಿನನೇ ಕೊಡೋದು, 2 ದಿನಕ್ಕೆ ಮಾಡಬೇಕು ಅಂತ ಅಂದಿದ್ದಕ್ಕೆ ಅದನ್ನ ಚಾಲೆಂಜ್ ಆಗಿ ತಗೊಂಡು ಹಿಂಗೆ ಮಾಡಿದ್ದಾರೆ. ಇನ್ನು 4 ದಿನ ಕೊಟ್ಟರೆ ಮಾಸ್ಟರ್ ಹೆಂಗೆ ಮಾಡ್ಬೋದು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಏನಾದರೂ ಹಂಗೆ ಒಳ್ಳೆ ಇದೇ ನಮ್ಮ ಪ್ರೊಡಕ್ಷನಲ್ಲೇ ಇನ್ನೂ ದೊಡ್ಡ ಬಜೆಟ್ ಮಾಡಿದಾಗ ದಯವಿಟ್ಟು 4-5 ದಿನ ಕೊಡ್ತೀವಿ, ಹಂಗಂತ ಜಾಸ್ತಿ ದಿನ ಎಳಿಬೇಡಿ ಆಯ್ತಾ. ಒಂದು ಆಮೇಲೆ ಮೊದಲನೇದಾಗಿ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಸಚಿನ್ ಸರ್ಗೆ, ಅವ್ರಿಗೆ ಒಂದೇ ಅಂದಿದ್ದು ನಾನು ಏನಂತಂದ್ರೆ, ಗುರುವೆ ನಾನು ಊರಿಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಎಲ್ಲ ಸಾಂಗು ಕೇಳ್ಕೊ ಹೋಗ್ತೀನಿ, ನಮ್ಮ ಸಾಂಗು ಕೇಳೋ ಥರ ಏನಾದರೂ ಒಂದು ಮಾಡಿ ಗುರುವೆ ಅಂತ ಕೇಳಿದ್ದೆ. ಅದಕ್ಕೆ ಕೊಟ್ಟಿದ್ದೆ ಈ ಸಾಂಗು. ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸಚಿನ್ ಸರ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಕ್ಯಾಮ್ರಾಮನ್ನು ಆ್ಯಕ್ಚುಲಿ ನನ್ನ ಫ್ರೆಂಡು. ನಾನೇನೇ ಈಗ ನಾನು ಆಗಲೇ ಹೇಳಿಲ್ವಾ, ತಪ್ಪು ನಮ್ದಿದ್ರು ಅವನೇ ವಹಿಸ್ಕೊತಾನೆ ಅಂತ, ಆ ಥರ ಸ್ನೇಹಿತ. ಬಟ್ ಕೆಲಸ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಮಂಜಣ್ಣ ಹೇಳ್ದಂಗೆ ಒಂದು ಕೂಲಾಗಿ ನೈಟು ಯಾವ ಥರ ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ನು, ಪಿಕಕ್ಕು, ಬ್ಲೂ ಯಾವ ಥರ ಮಿಕ್ಸ್ ಮ್ಯಾಚ್ ಮಾಡಿದ್ದಾನೆ, ಅದೆಲ್ಲ ಕ್ರೆಡಿಟ್ ಗೋಸ್ಟು ಕ್ಯಾಮ್ರಾಮನ್ ಅವರೊಬ್ಬರೇ ಆ ಥರ ಪ್ಲ್ಯಾನ್ ಮಾಡಿರೋದು. ಇವತ್ತು ಅದೇ ಹೇಳಿಲ್ವಾ, ಇವತ್ತು ನಾನು ನಮ್ಮ ಹೀರೋಯಿನ್ಗಿನ್ನ ವೇದಿಕೆ ಹೀರೋ ಅಂತಂದರೆ ಕ್ಯಾಮ್ರಾಮನ್ನು ಸಚಿನ್ ಸರು ಮತ್ತು ನಮ್ಮ ಧನು ಮಾಸ್ಟ್ರು. ಅದಾದ್ಮೇಲೆ ನಮ್ಮ ಹೀರೋಯಿನ್ನು. ನಮ್ಮ ಹೀರೋ ಬಗ್ಗೆ ಮಾತಾಡೋಂಗೆ ಇಲ್ಲ, ಯಾಕೆಂದರೆ ಆಲ್ರೆಡಿ ಅವರು ಡ್ಯಾನ್ಸಲ್ಲಿ ನಂಬರ್ 1. ಆಗ್ಲೇ ಕೇಳಿದ್ರ ಪ್ರಜ್ವಣ ಅಂತ, ನಾವು ಪ್ರಜ್ವಣ ಡೈರೆಕ್ಟ್ ಆಗಿ ಡ್ಯಾನ್ಸ್ ನೋಡಿಲ್ಲ, ಬಟ್ ಪ್ರಜ್ವಣಗೆ ಚಾಲೆಂಜ್ ಮಾಡೋ ಅಂತ ಒಂದು ಹೀರೋ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಯಾಕೆಂದ್ರೆ ಕಾಂಟ್ರವರ್ಸಿ ಏನಲ್ಲ ಇದು, ಬಟ್ ನಾನು ನೋಡಿರೋದಕ್ಕೆ ಎದುರುಗಡೆ ಹೇಳ್ತಿರೋದು. ಕಾಲು ಅಂತೂ ನಿಲ್ಲಲ್ಲ ಆ ಥರ ಇದು. ಬಟ್ ಖುಷಿ ಮೇಡಮ್ ಅಂತೂ ಮ್ಯಾಚ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ, 100% ಮ್ಯಾಚ್ ಮಾಡಿದ್ದಾರೆ. ಡ್ಯಾನ್ಸ್ ಬಂದಿಲ್ಲ ಅಂತ ಅಂದ್ರೂ ಮ್ಯಾಚ್ ಮಾಡಿದ್ದಾರೆ. ಆಮೇಲೆ ಆಗ್ಲೇ ಹೇಳಿದ್ನಲ್ಲ ಸರ್, ರಿಹರ್ಸಲ್ಲು 15 ದಿನ ಮಾಡಿರ್ಲಿ, 10 ದಿನ ಮಾಡಿರ್ಲಿ, ಟೀಮ್ ಅನ್ನೋದು ಒಂದು ಮುಖ್ಯ ಆಗುತ್ತೆ. ಟೆಕ್ನಿಷಿಯನ್ಸ್ ಸಖತ್ ಇಂಪಾರ್ಟೆಂಟ್ ಆಗ್ತಾರೆ ಸಿನಿಮಾಗೆ ಅನ್ನೋದಕ್ಕೆ ನಮ್ಮ ಟೀಮೇ ಕಾರಣ. ಯಾಕೆಂದ್ರೆ ಮಾಸ್ಟರ್ಗೆ ಹೇಳಿದ್ದೆ 2 ದಿನಕ್ಕೆ ಆಗ್ಬೇಕು ಅಂತ. 2 ದಿನಕ್ಕೆ ಆಗ್ಬೇಕು ಅಂದ್ರೆ ಒಂದು ಕೆಲಸ ಮಾಡ್ಬೇಕು ಸರ್, ಕ್ಯಾಮ್ರಾಮನ್ನು ಮತ್ತೆ ಎಲ್ಲ ನಮ್ಮ ಇದಕ್ಕೆ ಬರಬೇಕು, ಒಂದು ರಿಹರ್ಸಲ್ ಮಾಡಿದ್ರೆ ನಿಮ್ಗೆ 2 ದಿನ 1.5 ದಿನಕ್ಕೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅವ್ರ ಟೀಮು, ಅವ್ರ ಹುಡುಗರು ಎಲ್ಲ ನಮ್ಮ ಸುಕ್ಕು, ಯುವ, ರಶ್ಮಿ ಇವರೆಲ್ಲ ಎಫರ್ಟ್ ಹಾಕಿ ಅಷ್ಟು ಇದು ಮಾಡಿ ಮಾಸ್ಟ್ರು ನಮಗೆಲ್ಲ ಒಂದು ಬೇರೆ ಥರ ಟ್ರೈನ್ ಅಪ್ ಮಾಡಿ ಪ್ರೊಡಕ್ಷನ್ ಹೌಸ್ ಕೊಟ್ಟಿದ್ದ ಟ್ರಸ್ಟ್ನ ಉಳಿಸ್ಕೊಂಡಿದ್ದಾರೆ. ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸಾಂಗು ತುಂಬ ಚೆನ್ನಾಗಿದೆ. ಯೋಗರಾಜ್ ಭಟ್ರು ಸರು
ನಮಗೆ ಭಯ ಮಾತಾಡಕ್ಕೆ ಯುವರಾಜ್ ಭಟ್ರು ಸರ್ ಹತ್ರ, ಯಾಕಂದ್ರೆ ಫಸ್ಟ್ ಪಿಕ್ಚರ್ ಅಲ್ವಾ, ಯಾರೋ ನೀನು ಅಂದ್ರೆ ಏನ್ ಹೇಳೋದು, ಏನ್ ಹೇಳಕ್ಕಾಗಲ್ಲ ಸರ್, ಶ್ರೀಕಾಂತ್ ಅಂದ್ರೆ ಯಾ ಶ್ರೀಕಾಂತ್ ನೀನು ಇಡೋ ಫೋನ್ ಈ ತರ ಮಾತಾಡ್ತಾ ಇದ್ರು. ಅದಕ್ಕೆ ಸಚಿನ್ ಏನ್ ಮಾಡಿದೆ, ಸ್ವಲ್ಪ ಕ್ಲೆವರ್ ಆಗಿ ಆಟ ಆಡಿದೆ. ಯುವರಾಜ್ ಭಟ್ರು ಫೋನ್ ಮಾಡಕ್ಕೆ ಹೇಳೋರು ಮಾಡ್ಗುರು ನೀನೆ ಅಂತ ಅಂದ್ಬಿಟ್ಟು ಹಂಗೆ ತಗ್ಲಾಕಿ ಈ ಸಾಂಗ್ ಬಂದಿದ್ದು. ಆಮೇಲೆ ಇಬ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿ ಈ ಸಾಂಗ್ ನ ನಮ್ ಕೈ ಕೊಟ್ರು. ಆಮೇಲೆ ಭಟ್ರಿಗೆ ನಾವೇ ಹೇಳ್ದು, ಭಟ್ರೆ ತುಂಬಾ ಥ್ಯಾಂಕ್ಸ್. ಫಸ್ಟ್ ಕಮ್ಮಂಗಿ ನನ್ನ ಮಗನೆ, ಸೆಕೆಂಡ್ ಇದು, ಮೂರನೇದು ಜಯಂತ್ ಕಂಕಣಿ ಸರ್ ಬರ್ದಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ. ಪಿಕ್ಚರೈಸೇಷನ್ ತುಂಬಾ ಚೆನ್ನಾಗಿದೆ, ಡ್ಯಾನ್ಸು ತುಂಬಾ ಚೆನ್ನಾಗಿದೆ. ಅದನ್ನು ಅತಿ ಶೀಘ್ರದಲ್ಲೇ ಲಾಂಚ್ ಮಾಡ್ತೀವಿ. ಆಗಸ್ಟ್ 22 ದಯಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಫಸ್ಟ್ ಪಿಕ್ಚರ್ ಇದು, ಬಾಸ್ ಹೇಳಿದಂಗೆ ರೀಲಾಂಚ್, ಅವ್ರಿಗೂ ಫಸ್ಟ್ ಪಿಕ್ಚರ್ ಏನೋ ಥರನೇ. ದಯವಿಟ್ಟು ನಮ್ಮ ಪ್ರಣಮ್ ಸರ್ನ ನಮ್ಮನ್ನ ಎಲ್ಲರನ್ನು ಬೆಳೆಸ್ಬೇಕು. ಸಿನಿಮಾನ 22ನೇ ತಾರೀಕು ದಯವಿಟ್ಟು ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿ ನೋಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಆಗಸ್ಟ್ 22 ನಮ್ಮ ಸಿನಿಮಾ ರಿಲೀಸು, ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಸಪೋರ್ಟ್ ಮಾಡಿ ಅಣ್ಣ. ಇದೇನಂತ ಅಂದ್ರೆ, ನಾನು ದೇವರ ಸರ್ ಹತ್ರ ಸ್ಟಾರ್ಟಿಂಗ್ ಹೋದಾಗ ಏನಾಯ್ತು, ಫಸ್ಟ್ ಬಜೆಟ್ ಇರ್ಲಿಲ್ಲ ಅಣ್ಣ, ನಾವೇ ಸಿನಿಮಾ ಪ್ರೊಡಕ್ಷನ್ ಮಾಡೋಣ ಅಂತ ಒಂದು ಪ್ಲಾನ್ ಇತ್ತು. ಅವಾಗ ಮಾಡ್ಕೊಂಡಿದ್ ಕತೆ ಇದು, 2018ರಲ್ಲಿ 19ರಲ್ಲಿ ಮಾಡಿದ ಕತೆ. ಅವಾಗ ಏನಾಯ್ತು, ನಮ್ಮ ಈ ನಿರ್ಮಾಪಕರು ಸಿಕ್ಕಿದ್ರು, ಅಂದ್ರೆ ಪುರಾತನ ಫಿಲಮ್ಸ್ ಸಂಸ್ಥೆ ನನಗೆ ಸಿಕ್ಕಿದ್ದು. ಗುರುವೆ ನೀನೇನು ಮಾಡ್ಬೇಡ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ಸಿನಿಮಾ ಮಾಡು, ತುಂಬಾ ಚೆನ್ನಾಗಿದೆ ಕತೆ. ರಾಜ್ಕುಮಾರ್ ಸಿನಿಮಾ ಇದೆಲ್ಲ ಪುನೀತ್ ಸರ್ದು, ಆ ತರದ್ದು ಒಂದು ಕತೆ ತುಂಬಾ ಚೆನ್ನಾಗಿದೆ, ಮಾಡ್ಬೋದು, ಅಪ್ಪ ಮಗನ ಸಂಬಂಧ ಮಾಡು ಅಂತ ಅವರು ಸಪೋರ್ಟ್ ಮಾಡಿದಾಗ, ಹೀರೋ ಯಾರು ಅಂತ ಸೆಲೆಕ್ಷನ್ ಮಾಡಿದಾಗ ದೇವರಾಜ್ ಸರ್ ಮನೆಗೆ ಹೋಗ್ಬಿಟ್ಟು ಕತೆ ಹೇಳು, ಪ್ರಣಮ್ ಸಿಗ್ತಾರೆ ಅಂತ. ಪ್ರಣಮ್ ಸಿಕ್ಕಿದ್ರೆ ಖುಷಿಯಾಗಿರೋದು, ಆದ್ರೆ ದೇವರಾಜ್ ಸರ್ ಸಿಕ್ಬಿಟ್ರು, ಅದೇ ಭಯ ಆಗಿದ್ದು. ಅದಕ್ಕೆ ಅವ್ರು ನನ್ನ ರೇಗಿಸಿದಷ್ಟೇ, ಹೆಂಗ್ ಕತೆ ಹೇಳಿದ್ರು ಅಂತ. ಅವ್ರು ಇಳಿದು ಬಂದ್ರೆ ಆ ಬೂಟ್ ಸೌಂಡೇ ಕೇಳಿಸ್ತಾ ಇತ್ತು, ಡೈನಮಿಕ್ ಫೀಲ್, ಹೆಂಗ್ ಹೇಳೋದ್ ಕತೆನ. ಆದ್ರೆ ಒಂದೇ ಒಂದು ತಲೆಬಾಗಿ ಹೇಳಿದ್ ಇಷ್ಟೇ, ಅಪ್ಪಾಜಿ ಐಟಮ್ ಸಾಂಗ್ ಇಲ್ಲ, ಫೈಟ್ ಇಲ್ಲ, ಕಮರ್ಷಿಯಲ್ ಎಲಿಮೆಂಟ್ ಜಾಸ್ತಿ ಇಲ್ಲ, ಒಂದು ಮಲಯಾಳಂ ಸಿನಿಮಾ ಅಂತಾರೆ ಎಲ್ರು, ಆ ತರದೊಂದು ಫೀಲು, ಪಿಕ್ಚರೈಸೇಷನ್ ಗ್ಯಾರಂಟಿ ಕೊಡ್ತೀನಿ, ಅಪ್ಪ ಮಗನ್ ಸಂಬಂಧ ಇರೋಂಥ ಕತೆ. ರಘು ಸರ್ ಮಾಡ್ತಾ ಇದಾರೆ, ಇದು ಪ್ರಣಮ್ ಸರ್ ಮಾಡ್ಲೇಬೇಕು, ಬಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಿಕ್ಚರ್ ಇದು ಅಂತ ಅಂದಿದ್ದಕ್ಕೆ ಈ ತರದ್ ಬೇಕು ಅವ್ನಿಗೆ. ಆಕ್ಚುಲಿ ಎಲ್ಲಾನು ಕಮರ್ಷಿಯಲ್ ಸಿನಿಮಾ ಎಲ್ಲಾರು ಮಾಡ್ತಾರೆ ಆಯ್ತಾ, ಅದನ್ನ ಮುಂಚೆ ನೆಕ್ಸ್ಟ್ಗೆ ಏನ್ ಬೇಕಾದ್ರೂ ಮಾಡ್ಬೋದು, ಬಟ್ ಈ ತರದೊಂದು ಸಬ್ಜೆಕ್ಟ್ ಬೇಕು ಮಾಡಿ ಅಂತ ಅವರು ಯಾವಾಗ ಅಸ್ತು ಅಂದ್ರು ಅವಾಗಿಂದ ಸ್ಟಾರ್ಟ್ ಆಯ್ತು. ತುಂಬಾ ಚೆನ್ನಾಗಿದೆ ಅಪ್ಪ ಮಗನ್ ಕತೆ. ರಂಗಾಯಣ್ ರಘು ಸರ್ ಮತ್ತೆ ಪ್ರಣಮ್ ಅವ್ರ ಕಾಂಬಿನೇಷನ್ ಹೆಂಗಿದೆ ಅಂತಂದ್ರೆ, ನಿಜವಾಗ್ಲೂ ಸ್ಕ್ರೀನ್ ಮೇಲೆ ಬೇರೆ ತರನೇ ಬಿಗ್ ಫೈಟ್ ಅಣ್ಣ ಅದು. ನೀನಾ ನಾನಾ ಅನ್ನೋ ತರ. ಈಗ ಹೇಳಿದ್ರು ಅವರು ರಘು ಸರಿಂದ ಬೇಜಾನ್ ಕಲ್ತಿದ್ದೀನಿ ಅಂತ, ನಿಜವಾಗ್ಲೂ ರಘು ಸರಿಂದ ಕಲ್ತಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಸ್ಕ್ರೀನ್ ಮೇಲೆ ನೋಡಿದ್ರೆ ರಘು ಸರ್ ಮತ್ತೆ ನೀನಾನ ಲೆಕ್ಕಾಚಾರದಲ್ಲಿ ಸಿನಿಮಾ ಇದೆ. ಒಂದು ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್, ಶಿವ ಕ್ಯಾರೆಕ್ಟರ್ ಮತ್ತೆ ಮುತ್ತಣ್ಣನ ಕ್ಯಾರೆಕ್ಟರ್ ಅಂತ ಬಂದಾಗ ನೀನಾ ನಾನಾ, ಈ ಮಧ್ಯದಲ್ಲಿ ಒಂದು ಕಲರ್ಫುಲ್ ಬೇಕೇ ಬೇಕಲ್ಲ. ಅವಾಗಲೇ ಹೇಳಿದ್ರಲ್ಲ ಟೈಮ್, ಅಣ್ಣ ಹೇಳಿದ್ರಲ್ಲ ಟೈಮ್ ಡಾಕ್ಟರ್ಗೆ ಹೆಂಗ್ ಸಿಗುತ್ತೆ ಟೈಮ್ ಲವ್ ಮಾಡಕ್ಕೆ ಅಂತ. ನಾವು ಟೈಮ್ ಕೊಟ್ಟಿಲ್ಲ ಅಣ್ಣ, ಲವ್ ಮಾಡಕ್ ಟೈಮ್ ಕೊಟ್ಟಿಲ್ಲ, ಕಥೆಯಲ್ಲೇ ಲವ್ ಮಾಡಿಸ್ಬಿಟ್ಟಿದೀನಿ. ಈ ಟೈಮ್ ಕೊಟ್ರೆ ಏನಾಗುತ್ತೆ ನೋಡ್ಬೇಕಾದ್ರೆ ಇಲ್ಲಿ ಯಾಕೋ ತೆಗೀರಿ ಏನ್ಬಿಡ್ತಾರೆ ಕೆಲವು ಇದರಲ್ಲಿ. ಆ ತರದ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಕಥೆಯಲ್ಲೇ ಲವ್. ಇಬ್ರು ಅಪ್ಪನ ಎದೆ ಮೇಲೆ ಸ್ಟೆಥೋಸ್ಕೋಪ್ ಬಿಟ್ಟು ಟ್ರೀಟ್ ಮಾಡ್ತಾ ಇದ್ರೆ ಮಗನ್ಗೆ ಇಲ್ಲಿ ಎದೆ ಬಡಿತ ಸ್ಟಾರ್ಟ್ ಆಗ್ಬೇಕು. ಈ ತರ ಲವ್ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ. ಈ ತರ ಶುರು ಆಗಿದ್ದದು. ಇಲ್ಲ ಅಣ್ಣ, ಖರ್ಚು ಅಂದ್ರೆ ಏನ್ ಗೊತ್ತಾ, ಈಗ ಮಿನಿಮಮ್ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಒಂದು ಬಜೆಟ್ ಅಂತೂ ಬೇಕಣ್ಣ. ಈಗ ಒಂದಂತೂ ಮಿನಿಮಮ್ ಅಂತೂ ಬೇಕೇ ಬೇಕು. ಬಟ್ ಇಲ್ಲಿ ಏನಂತಂದ್ರೆ ನಮ್ಗೆ ಧೈರ್ಯ ಬಂದಿದೆ ಏನಂದ್ರೆ, ಈ ತರ ಆರ್ಟಿಸ್ಟ್, ಈ ತರ ಟೆಕ್ನಿಷಿಯನ್ಸ್ ಸಿಕ್ಕಿದ್ರೆ ಬಜೆಟ್ ನನ್ನ ಪ್ರಕಾರ ಇನ್ನೂ ಕಡಿಮೆ ಮಾಡ್ಬೋದು. 10 ಕೋಟಿ 5 ಕೋಟಿ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ನನ್ನ ಪ್ರಕಾರ ಹಂಗಲ್ಲ. ಅಂದ್ರೆ ಇವ್ರಿಗೆ ಏನ್ ತಲುಪಬೇಕು ಅದು ತಲುಪದೆ ಪ್ರೊಡಕ್ಷನ್ಸ್ ಇಂದ. ಬಟ್ ಟೆಕ್ನಿಷಿಯನ್ಸ್ ಕೇಳ್ತಾರೆ ನಾನು. ಈಗ ಏನಾಗುತ್ತೆ ಸರ್, ಈಗ ಪ್ರಣಮ್ ಬಾಸ್ ನಾಳೆ ಶೂಟಿಂಗ್ ಇದೆ ಅಂತಂದ್ರೆ ಇಲ್ಲ ಹಂಗಲ್ಲ ತಲುಪಬೇಕು, ಬಟ್ ಪೇಮೆಂಟ್ ವಿಚಾರದಲ್ಲಿ ತಲುಪಲೇಬೇಕು. ಬಟ್ ಈಗ ನಾನು ಹೇಳ್ತಾ ಇರೋದು ಏನಂದ್ರೆ, ನಮ್ ದುರಂತ ಏನಂದ್ರೆ, ಈಗ ಹೇಳಿಲ್ವಾ ನಾಳೆ ಶೂಟಿಂಗ್ ಇದೆ ಅಂತಂದ್ರೆ ಒಂದು ಲೊಕೇಶನ್ ಪರ್ಮಿಷನ್ ಸಿಕ್ಕಿರಲ್ಲ, ಶೂಟ್ ಮಾಡ್ಬೇಕು. ಈಗ ವಾರಣಾಸಿಲಿ ಶೂಟ್ ಮಾಡ್ದು 5:30 ಬರ್ಬೇಕು. 5:30 ಬಂದು ನೀನು, ಯಾಕೆಂದ್ರೆ 3:30 4 ಗಂಟೆಗೆ ಸೂರ್ಯ ಹೋಗ್ಬಿಡುತ್ತೆ. ಬಟ್ 5:30 ಬರ್ಬೇಕು ಅಂದ್ರೆ ಪ್ರಣಮ್ ಎಷ್ಟು ಗಂಟೆಗೆ ಮಲಗಿರ್ತಾರೋ ಅವ್ರ ಪರ್ಸನಲ್ ಅದು. ಬಟ್ 5:30 ಬರ್ಲೇಬೇಕು. ಕೆಲವು ಹೀರೋಗಳನ್ನ ಕರ್ಕೊ ಹೋದಾಗ 10:30 ಬಂದ್ಬಿಟ್ರೆ 4 ದಿನ ಶೂಟಿಂಗು 8 ದಿನ ಆಗುತ್ತೆ. ಈ ತರದಲ್ಲಿ ಹೇಳ್ತಿರೋದು ಬಜೆಟ್. ಹೌದು ಅಣ್ಣ, ಏನಿಲ್ಲ, ಬಿಫೋರ್ ಎರಡು ಪಿಕ್ಚರ್ ಬಿಫೋರ್ ದೊಡ್ಡ ಪಿಕ್ಚರ್ ಶೂಟ್ ಮಾಡಿದ್ರು. ಶೂಟ್ ಮಾಡೋದಕ್ಕಿಂತ ಮುಂಚೆ ನಾವು ಅದ್ ನೋಡ್ಬಿಟ್ಟೆ ಶೂಟ್ ಮಾಡ್ಲಿಲ್ಲ. ಕಥೆನೇ ವಾರಣಾಸಿಗೆ ಟ್ರಾವೆಲ್ ಆಗುತ್ತೆ. ಇದು ಅಪ್ಪ ಮಗನ ಸಂಬಂಧ ಕತೆ, ಬಟ್ ಕಥೆನೇ ಟ್ರಾವೆಲ್ ಆಗುತ್ತೆ ವಾರಣಾಸಿಗೆ. ಅದಕ್ಕೋಸ್ಕರ ನಾನು ಆಮೇಲೆ ಸುಮ್ಮನೆ ಎಲ್ಲೂ ಲೊಕೇಶನ್ಸ್ ನ ಬೇರೆ ಬೇರೆ ತರ ಯೂಸ್ ಮಾಡಿಲ್ಲ ನಾವು. ಏನಂತಂದ್ರೆ ಇರೋ ಬಜೆಟ್ ಅಲ್ಲಿ ಏನ್ ಮಾಡ್ಬೋದು ಕಲರ್ಫುಲ್ ಆಗಿ ಆತರ ಮಾಡಿದೀವಿ. ಮತ್ತೆ ಕತೆಗೆ ತಕ್ಕಂಗೆ ಶೂಟ್ ಮಾಡಿದೀವಿ, ಕತೆಗೆ ತಕ್ಕಂಗೆ ವಾರಣಾಸಿಗೆ ಹೋಗಿದೀವಿ. ಅಲ್ಲೂ ಅಷ್ಟೇ ಜಾಸ್ತಿ ದಿನ ಶೂಟ್ ಮಾಡಿಲ್ಲ, ಎಷ್ಟು ಬೇಕಷ್ಟೇ. ದಾಡಿ ಇಲ್ಲಿಗೆ ಬಂದಿದೀವಿ, ಆ ಬ್ಲಾಕ್ ಅಲ್ಲಿ ಶೂಟ್ ಮಾಡೋಣ, ಈ ಬ್ಲಾಕ್ ಅಲ್ಲಿ ಶೂಟ್, ಎಡಿಟಿಂಗ್ ಅಲ್ಲಿ ನೋಡ್ಕೊಳ್ಳೋಣ, ಈ ತರದೆಲ್ಲ ಏನಿಲ್ಲ. ಎಷ್ಟು ಇದೇ ಬೇಕಾ ಇದೆ. 3 ಗಂಟೆಗೆ ಮುಗಿದ ಶೂಟಿಂಗ್ 3 ಗಂಟೆಗೆ ಪ್ಯಾಕಪ್ ಹೋಗಿ ಮಲಗೋದು, ತಿರ್ಗಾ ಬೆಳಿಗ್ಗೆ ಶೂಟ್ ಮಾಡೋದು, ಈ ತರದ್ರಲ್ಲೇ ಶೂಟ್ ಮಾಡಿದೀವಿ. ಅವಶ್ಯಕತೆ ಇದೆ, ಈ ಪಿಕ್ಚರ್ಗೆ ಅವಶ್ಯಕತೆ 100% ಇದೆ. ವಾರಣಾಸಿಯಲ್ಲಿ ರಂಗಾಯಣರಿಗೂ ಇರ್ತಾರೆ. ರಂಗಾಯಣರಿಗೂ ಮತ್ತೆ ಹೀರೋ ಕಾಂಬಿನೇಷನ್ ಪ್ಯಾಟರ್ನ್.
ಸರ್ ಆಕ್ಚುಲಿ ರಿಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಕ್ಯಾರೆಕ್ಟರ್ಗೆ ಪ್ರಣಮ್ ಬೇಕು ಅಂತ ನಮ್ಗೆ ಅನ್ಸಿಲ್ಲ, ನಿರ್ಮಾಪಕರಿಗೆ ಅನ್ಸಿರೋದು ಇದು. ಏಕೆಂದ್ರೆ ನಾವು ಕತೆ ಬರ್ಕೊಂಡು ಸುಮ್ಮನೆ ಏಕೆ ನಮ್ಗೆ ಈಗ ಏನಾಗುತ್ತೆ ಅಂದ್ರೆ ದೇವರಾಜ್ ಸರ್ ಅವ್ರ ಮಗನ ನಾವು ಮಾತಾಡಕ್ಕಾಗುತ್ತಾ? ದೇವರಾಜ್ ಸರ್ ಮಗನ್ಗೆ ನಾನು ಸಿನಿಮಾ ಮಾಡಿದ್ರೆ ಫಸ್ಟ್ ಸಿನಿಮಾ ಯಾವ್ದು ಮಾಡಿದ್ಯಾ ಅಂತ ಕೇಳ್ತಾರೆ. ದೇವರಾಜ್ ಸರ್ ಅಂತಲ್ಲ ಸರ್, ಯಾವುದೇ ದೊಡ್ಡ ಮನೆ ಮಕ್ಕಳು ಆದ್ರೂ ನಾವು ಹೋದ್ರೆ ಏನಾಗುತ್ತೆ, ಯಾವ ಪಿಕ್ಚರ್ ಮಾಡಿದ್ಯಾ ಗುರು ನೀನು, ಯಾವ ಪಿಕ್ಚರ್ ಮಾಡಿದ್ಯಾ, ಯಾವ್ದು ಒಂದು ಮಾಡ್ಕೊಂಬ. ಯಾಕಂದ್ರೆ ಈ ತರದೊಂದು ಎಕ್ಸ್ಪೀರಿಯನ್ಸ್ ನನಗೆ ಆಗಿತ್ತು. ಒಂದು ದೊಡ್ಡ ಮನೆದು ಒಬ್ಬ ಹುಡುಗನ್ಗೆ ನಾನು ಕತೆ ಹೇಳಿ ಲಾಂಚ್ ಮಾಡಬೇಕು ಅಂತ ಆಗಿತ್ತು. ಅವ್ರ ತಂದೆ ಹೇಳಿದ್ರು ನನಗೆ, ನೀನು ಕತೆನೂ ಚೆನ್ನಾಗಿದೆ, ಟೈಟ್ಲು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಬಜೆಟ್ ಪ್ರೊಡ್ಯೂಸರ್ ಕೂಡ ಚೆನ್ನಾಗಿದೆ, ಬಟ್ ಫಸ್ಟ್ ಪಿಕ್ಚರ್ ನೀನು ಯಾವ್ದಾದ್ರು ಒಂದು ಚಿಕ್ಕದು ಮಾಡ್ಕೊಂಬ, ಆಮೇಲೆ ನೋಡೋಣ ಅಂತ ಹೇಳಿದ್ರು. ಸೊ ಆ ಥರದ್ದು ರಿಸ್ಕೇ ಬೇಡ ಅಂತ ಹೇಳಿ ನಾವು ಈಗ ನಾನು, ಕೃಷ್ಣ, ಅರುಣ ಮತ್ತೆ ನಮ್ಮ ಆಕಾಶ, ಇವ್ರದೆಲ್ಲ ಒಂದು ಟೀಮ್ ಇದೆ ನಮ್ದು. ನಮ್ಮ ಟೀಮಲ್ಲೇ ನಾವು ಕೂತ್ಕೊಂಡು ಡಿಸ್ಕಷನ್ಸ್ ಮಾಡಿ ನಾವೇ ಪ್ರೊಡಕ್ಷನ್ ಮಾಡೋಣ, ನಾವು ಚಿಕ್ಕವ್ರಿಗೆ ಮಾಡೋಣ ಸಿನಿಮಾ, ಒಟ್ಟು ಒಂದು ಸಿನಿಮಾ ಮಾಡಬೇಕು, ನಾನು ಡೈರೆಕ್ಟ್ ಆಗ್ಬೇಕು ಗುರು, ನೀವೆಲ್ಲ ಸಪೋರ್ಟ್ ಮಾಡಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿದಾಗ ಹೇಳಿದ್ನಲ್ಲ, ಪುರಾತನ ಫಿಲಮ್ಸ್ ನಮಗೆ ಸಾಥ್ ಕೊಟ್ಟಿದ್ದು. ದೇವರಾಜ್ ಸರ್ ಮಗ ಇದ್ದಾರೆ ನೋಡಿ, ಅವರೆಲ್ಲ ಮಾಡಲ್ಲ ಅಪ್ಪಾಜಿ, ಅದು ನಾವು ಹೊಸಬ್ರು ಮಾಡೋಕ್ಕಾಗಲ್ಲ ಅಂತ. ಸರ್ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಅಲ್ಲಿ ಒಂದು ಫೋನ್ ಮಾಡಿದೆ ಪ್ರಣಮ್ಗೆ, ಟಕ್ ಅಂತ ರಿಸೀವ್ ಮಾಡಿದ್ರು, ಆಯ್ತಾ, ಟಕ್ ಅಂತ ಮೆಸೇಜ್ ಆಗ್ತಿ ಇಷ್ಟು ಗಂಟೆಗೆ ಬರ್ತೀನಿ ಅಂತ, ಅದಕ್ಕೆ ರಿಪ್ಲೈ ಮಾಡಿದ್ರು. ಪ್ರೊಡ್ಯೂಸರ್ ಒಂದೇ ಮತ್ತಂದೆ, ಗುರು ಅಂಬಲಾಗಿರ್ಬೇಕು ಹುಡುಗ, ತುಂಬಾ ಚೆನ್ನಾಗಿ ಗೊತ್ತಿಲ್ಲ ನನಗೆ, ಹೋಗಿ ಬರ್ತೀನಿ ಮನೆಗೆ, ನಾನು ಕತೆ ಹೇಳ್ತೀನಿ ಅಂತ. ನಾನು ಪ್ರಣಮ್ ಕತೆ ಹೇಳಕ್ಕೆ ಅಂತ ಹೋಗಿದ್ದು, ನೋಡಿದ್ ಹೇಳಿದ್ನಲ್ಲ ಆಗ್ಲಿ, ದೇವರಾಜ್ ಸರ್ ಬಂದ್ಬಿಟ್ರು, ಅಲ್ಲೇ ನಮ್ಗೆ ಶಾಕ್ ಆಗೋಯ್ತು. ನಾನು ನಮ್ಮ ಅರುಣ್ ಅದು ಗೊತ್ತಿಲ್ಲ ನನಗೆ, ಈಗ ನಿನ್ಗೆ ಎಕ್ಸ್ಪೀರಿಯನ್ಸ್ ಇದೆ, ನನಗೆ ಗೊತ್ತಿಲ್ಲ. ಆಮೇಲೆ ಏನಾಯ್ತು ಅಂದ್ರೆ ಇನ್ನೊಂದು, ನಾನು ಅರುಣ ಹೋದ ತಕ್ಷಣ ದೇವರಾಜ್ ಸರ್ ಬಂದು ಕೂತ್ಕೊಂಡ ತಕ್ಷಣ ಎಲ್ಲ ಮರ್ತೋಗ್ಬಿಡ್ತು ಸರ್, ನಿಜವಾಗ್ಲೂ ಮರ್ತೋಗ್ಬಿಡ್ತು. ನಾನು ಹೇಳಿದೆ ಅರುಣಗೆ ಏನಂದೆ ಅಂದ್ರೆ, ಈ ಕತೆ ಹೇಳಲ್ಲ, ಇದು ಪಕ್ಕ ರಿಜೆಕ್ಟ್, 100% ಒಪ್ಪಲ್ಲ. ಯಾಕೆಂದ್ರೆ ನಮ್ಗೆ ಭಾಷೆನೇ ಸರಿಯಾಗಿ ಬರಲ್ಲ, ಇನ್ನು ಆ ಸ್ಟೈಲಲ್ಲಿ ಕತೆ ಹೇಳಕ್ಕಾಗಲ್ಲ. ಎಲ್ಲ ಕತೆ ಹೇಳೋದು ಗೊತ್ತಲ್ಲ ನಿಮ್ಗೆ, 48 ಫ್ರೇಮ್ಸ್ ಅಲ್ಲಿ ಹಂಗೆ ಇರೋ ಇಂಟ್ರೊಡಕ್ಷನ್ ಹಿಂಗೆ ಅದು ಇದು, ನಾವು ಸಿಂಪಲ್ ಆಗಿ ಹೇಳೋರು ಕತೆನ. ಅರುಣಗ್ ಒಂದು ಮಾತು ಅಂದೆ, ನಮ್ಮ ಹುಡುಗನ್ಗೆ, ಒಂದು ದೇವರಾಜ್ ಸರ್ ಸಿಕ್ಕಿರೋದೇ ದೊಡ್ಡ ವಿಚಾರ. ಹೇಳಿದ್ರೆ ಒಪ್ಪಿದ್ರೆ ಸೂಪರ್, ಒಪ್ಲಿಲ್ಲ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಬಾಗುರು ಹೇಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಧೈರ್ಯ ಮಾಡಿ ಹೇಳಿದಷ್ಟೇ. ನಿಜವಾಗ್ಲೂ ಹೇಳ್ತೀನಿ, ಪ್ರಣಮ್ಗಿನ್ನ ಖುಷಿ ಪಟ್ಟಿದ್ದವ್ರೆ ಸರ್. ಕತೆ ಕೇಳ್ತಾ ಫೇಸ್ ರಿಯಾಕ್ಷನ್ಸ್ ನೋಡ್ತಾ ಇದ್ದೆ, ದೇವರಾಜ್ ಸರ್ ಖುಷಿ ಪಟ್ಟರಷ್ಟು ಪ್ರಣಮ್ ಖುಷಿ ಪಡ್ಲಿಲ್ಲ. ಆದ್ರೆ ನಿಜವಾಗ್ಲೂ ಅವ್ರು ಖುಷಿ ಪಟ್ಟು ಅಲ್ಲಿಂದನೇ ನಮ್ಗೆ ಓಂಕಾರ ಕೊಟ್ಟಿದ್ದು, ಅಲ್ಲಿಂದ ನಾವು ತಿರ್ಗ್ಲಿಲ್ಲ. ಡೈಲಾಗ್ ನ ಹೋಗಿ ರೀಡಿಂಗ್ ಕೊಟ್ಟು ಎಲ್ಲ ಕೊಟ್ಟು ಅವ್ರು ಸಖತ್ ಎಂಜಾಯ್ ಮಾಡಿದ್ರಲ್ಲ ಸಿನಿಮಾನ. ಕೊನೆಗೆ ಮೊನ್ನೆ ಸಿನಿಮಾ ತೋರಿಸಿದ ತಕ್ಷಣ ಒಂದೇ ಹೇಳಿದ್ದು, ಡೈಲಾಗ್ ತುಂಬಾ ಚೆನ್ನಾಗಿದೆ ಕಣ, ಸೂಪರ್ ಆಗಿ ಮಾಡಿದ್ಯಾ, ನೀನ್ ಅನ್ಕೊಂಡಿರೋ ತರ ಮಾಡಿದ್ಯಾ ಅಂತ. ನಮ್ಮ ಪ್ರೊಡ್ಯೂಸರ್ ಯಾವ್ದೋ ಒಂದೆರಡು ಸೀನು ಲ್ಯಾಗ್ ಬರುತ್ತೆ ಕಟ್ ಮಾಡಿ ಅಂತಿದ್ರು, ಪ್ರೊಡ್ಯೂಸರ್ಗೆ ಬೈದ್ರು ಅವರು, ಯಾವುದೇ ಕಾರಣಕ್ಕೂ ಮುಟ್ಬೇಡ, ತುಂಬಾ ಚೆನ್ನಾಗಿದೆ ಸಿನಿಮಾ, ನಿನಗೆ ಗೊತ್ತಿಲ್ಲ ಸಿನಿಮಾ ಇದು ಹಿಂಗೆ ಇರ್ಲಿ ಅಂತಾನೆ ಹೇಳಿದ್ರು. ಅಷ್ಟು ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ. ಆಕ್ಚುಲಿ ಪ್ರಣಮ್ ಅವ್ರು ಹೇಳಿದ್ದು, ತಾವು ಹೇಳಿದ ಮಾತು ಒಂದಂತೂ ನಿಜ, ಕತೆ ಹೇಳೋ ಸ್ಟೈಲ್ ಚೆನ್ನಾಗಿದೆ ಅಂತ. ಈಗ ಮಾತಾಡ್ದಾಗ್ಲೇ ನೋಡಿದ್ವಿ, ಅದು ಏನೋ ಒಂದು ಮಜಾ ಇದೆ ಸರ್, ನೀವು ಮಾತಾಡೋ ರೀತಿಲಿ ಸೂಪರ್ ಸರ್. ಹೇಳಿ. ಸಾರಿ, ನನ್ನ ತಂಡ, ನಮ್ಮ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳಿಲ್ಲ. ಅದಕ್ಕೆ ಆಕಾಶ, ಅರುಣ, ಅನು, ಎಲ್ಲರೂ ನಮ್ಮ ಬಾಯ್ಸ್ ಆ್ಯಂಡ್ ಮೈ ಡಾರ್ಲಿಂಗ್ಸ್, ಇಲ್ಲಿ ಸುಕ್ಕು, ಯುವ, ಚಂದು, ರಶ್ಮಿ ಬಂದಿಲ್ವ ಇವತ್ತು? ಸೊ ಇವರೆಲ್ಲ ನಾವು ರಿಯಾಸ್ ಮಾಡ್ಬೇಕಾದ್ರೆ ಸಾಕಷ್ಟು ಮಜಾ ಮಾಡ್ಕೊಂಡು ಮಾಡಿದ್ವಿ. ಸೊ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್. ಆ್ಯಂಡ್ ಯಾವಾಗಲೂ ಹೇಳ್ತೀನಿ, ಬಟ್ ಈ ಸಾರಿ ಮರ್ತದೆ, ಬಟ್ ಈ ಸತಿನೂ ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಮರ್ತದೆ ಥ್ಯಾಂಕ್ಸ್ ಹೇಳಕ್ಕೆ. ಅವ್ರಿಲ್ಲ ಅಂದರೆ 7 ವರ್ಷ ನನ್ನ ಜರ್ನಿ ಏನಿದೆ ಅದೆಲ್ಲ ಆಗ್ತಾನೆ ಇಲ್ಲ, ನಾನು ತಡ್ಕೋತಾನೆ ಇರಲಿಲ್ಲ ಅವರಿಲ್ಲ ಅಂದರೆ. ಸೊ ಯಾವಾಗಲೂ ನಾನು ಪ್ರತಿ ಸ್ಟೇಜಲ್ಲೂ ನಾನು ಇದು ಹೇಳ್ತೀನಿ. ಸೊ ನನ್ನ ಇಡೀ ಕುಟುಂಬಕ್ಕೆ, ನನ್ನ ಇಡೀ ಫ್ರೆಂಡ್ಸ್ಗೆ ಎಲ್ಲರಿಗೂ ಐ ಲವ್ ಯು ಗೈಸ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಬಿಗಿನಿಂಗಿಂದ ಹೇಳ್ಬೇಕು ನಾನು, ಯಾಕಂದರೆ ಕಮ್ಮಂಗಿ ನನ್ನ ಮಗನೇ ಸಾಂಗ್ ಮಾಡಿದಾಗ ನಾನು ಶೂಟಿಂಗಲ್ಲಿದ್ದೆ, ಬರೋಕ್ಕಾಗಲಿಲ್ಲ. ಅದಕ್ಕೆ ಈಗ ನಾನು ಬಿಗಿನಿಂಗಿಂದ ಹೇಳ್ಬೇಕು, ಯಾಕಂದರೆ ಶ್ರೀಕಾಂತ್ ಸರ್ ಯಾವಾಗ ಸಿಕ್ಕಿದ್ರು, ಮಾಸ್ಟರ್ ನಮ್ಮ ಪಿಕ್ಚರ್ ಸಾಂಗ್ಸ್ ಇದೆ, ತುಂಬ ಚೆನ್ನಾಗಿ ಬೇರೆ ಬೇರೆ ಥರ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಎಷ್ಟು ಕಾನ್ಫಿಡೆಂಟಾಗಿ ಹೇಳೋದ್ರಂದರೆ, ನಾನೇನು ಸಾಂಗ್ ಕೇಳಿಲ್ಲ, ಅವ್ರು ಆಲ್ರೆಡಿ ಸಾಂಗ್ನ ನೋಡ್ಬಿಟ್ಟಿದ್ರು. ಅಷ್ಟು ಕಾನ್ಫಿಡೆಂಟಾಗಿ ಕೇಳೋರು, ಮಾಸ್ಟರ್ ಈ ಥರನೇ ಹಿಂಗಿರುತ್ತೆ ಅಂದರೆ ನಮಗೂ ಅವ್ರ ಜೊತೆ ನಾನು ಜೊತೆಗೆ ವರ್ಕ್ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಬಟ್ ಅವ್ರು ಅಷ್ಟು ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂದರೆ ನಮ್ಗೆ ತುಂಬ ಖುಷಿ ಆಗ್ತಾ ಇತ್ತು. ಎಸ್ಪೆಷಲಿ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ ಸರ್ ನಮಗೆ, ಯಾಕಂದರೆ ಈ ನೈಟ್ ಎಫೆಕ್ಟ್ ಸಾಂಗ್ ಮಾಡೋದು ಇವತ್ತಿನ ಕಾಲಕ್ಕೆ ತುಂಬ ಕಷ್ಟದ ವಿಷಯ. ಅದಕ್ಕೆ ಬೇರೆ ಎಲ್ಲ ಪ್ಲಾನ್ ಮಾಡಿ, ಮಳೆ, ನೈಟ್ ಎಫೆಕ್ಟ್, ನೈಟ್ ಮಳೆ ಬಂದರೆ ನಿಲ್ಲಲ್ಲ ಅಂತೆಲ್ಲ ಏನೇನೋ ಪ್ಲಾನ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ. ಏನಾದರೂ ಮಳೆ ಬಂದರೂ ಈ ಸಾಂಗ್ ಮಾಡಲೇಬೇಕು ಅಂತೇಳಿ ನಾವು ಒಂದು ಅಷ್ಟು ಮುದ್ದಾಗಿ ಕಾಣ್ತಾ ಇದೆ ಅಂತ ಅಣ್ಣ ಹೇಳಿದ್ರು. ನನಗೆ ತುಂಬ ಖುಷಿ ಆಗಿದೆ, ಯಾಕಂದರೆ ಒಂದು ಪ್ಲಾನ್ ಮಾಡಿ ಬ್ಯಾಕ್ಗ್ರೌಂಡ್ ಲೈಟಿಂಗ್ ಮಾಡಿ ಫೋರ್ಗ್ರೌಂಡ್ ಆ ಮಿಸ್ಟ್ ಫೀಲ್ ಕೊಟ್ಟರೆ ಮುದ್ದಾಗಿ ಕಾಣ್ತಾರೆ. ಆ ಥರ ಪ್ಲಾನ್ ಮಾಡಿ ಮಾಡ್ಕೊಂಡ್ವಿ. ಲೈಟಿಂಗ್ ಪ್ಯಾಟ್ರನ್ ನಾನು ಕೃಷ್ಣ ಸರ್ ಲೊಕೇಶನ್ಗೆ ಹೋಗಿ ಇಲ್ಲಿಲ್ಲೇ ಲೈಟ್ ಆನ್ ಮಾಡಬೇಕು, ಜಾಸ್ತಿನೂ ಲೈಟ್ ಇರಬಾರ್ದು, ಕಮ್ಮಿನೂ ಇರಬಾರ್ದು, ಆರ್ಟಿಸ್ಟ್ ಮೇಲೂ ಇಷ್ಟು ಲೈಟ್ ಇರಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ದು. ಒಂದು ವಿಷಯ ಹೇಳ್ತೀನಿ, ಈ ಸಾಂಗ್ಗೆ 50% ಪವರು ನಮ್ಮದು, ಕ್ಯಾಮ್ರಾಮ್ಯಾನ್ದು, ಡೈರೆಕ್ಟರ್ ಸರ್ದು ಇದ್ರು. ಇನ್ನು ಮಿಕ್ಕಿದ 50%
ಪ್ರಣಮ್ ಸರ್ ಮತ್ತೆ ನಮ್ಮ ಹೀರೋಯಿನ್, ಯಾಕಂದ್ರೆ ಕ್ಲಾಸಿಗೆ ಬಂದು ಅವರು ಒಂದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಮ್ಗೊಂದು ಕಾನ್ಫಿಡೆಂಟ್ ಬರೋದು. ಎಷ್ಟು ಸ್ವ್ಯಾಗ್ ಇದೆ ಅಂದ್ರೆ ಅವ್ರಿಗೆ ಒಂದು ಒಳ್ಳೆ ಗ್ರೇಸ್ ಇದೆ. ಈಗ ಕೆಲವರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವ್ರು ಕಷ್ಟಪಟ್ಟು ಡ್ಯಾನ್ಸ್ ಮಾಡ್ತಾ ಇದಾರೆ ಅಂತ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಇವ್ರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಗ್ರೇಸ್ ಆಗಿ ಹೋಗ್ತಾ ಇರುತ್ತೆ, ಡ್ಯಾನ್ಸ್ ಮೇಲೆ ಗಮನನೇ ಇರಲ್ಲ, ಎಕ್ಸ್ಪ್ರೆಷನ್ ಮಾಡ್ಕೊಂಡು ಹೀರೋಯಿನ್ ನೋಡ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತಾರೆ. ಅದೊಂಥರ ಇತ್ತೀಚೆಗೆ ಬರೋ ಇದರಲ್ಲಿ ಅಷ್ಟು ಈಸಿಯಾಗಿ ಡ್ಯಾನ್ಸ್ ಮಾಡೋದ್ರಲ್ಲಿ ನಮ್ಮ ಪ್ರಣಮ್ ಸರ್ ಒಬ್ರು. ಈ ನಮ್ಮ ಇದರಲ್ಲಿ ನಮ್ಮ ಏನು ಲಿರಿಕಲ್ ವಿಡಿಯೋ ಇದೆಯಲ್ಲ, ಇದೇನಿದ್ರು 50% ಅಷ್ಟೇ. ಇನ್ನೂ 50% ನಮಗೆ ಫುಲ್ ಸಾಂಗಲ್ಲಿ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಅವರು ಪ್ರಣಮ್ ಸರ್ನ ಮ್ಯಾಚ್ ಮಾಡೋದು ಕಷ್ಟ ಅಂತ ಸ್ಟಾರ್ಟ್ ಮಾಡ್ಕೊಂಬಂದು ಅವ್ರ ಲೆವೆಲ್ಗೆ ಪ್ರಾಕ್ಟೀಸ್ ಮಾಡಿ ತುಂಬ ಟೈಮ್ ತಗೊಂಡು ಪ್ರಾಕ್ಟೀಸ್ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಮೈ ಟೀಮ್. ಯಾಕಂದ್ರೆ ಈ ಸಾಂಗು ಇಷ್ಟು ಚೆನ್ನಾಗಿ ಬರ್ಬೇಕಂದ್ರೆ ಡೈರೆಕ್ಟರ್ ಸರ್ ಇರಲಿ, ಪ್ರೊಡ್ಯೂಸರ್ ಸರ್ ಇರಲಿ, ಆಮೇಲೆ ಕ್ಯಾಮ್ರಾಮನ್ ಆಗಿರಲಿ, ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಅಸೋಸಿಯೇಟ್ ಡೈರೆಕ್ಟರ್ ಎವ್ರಿ ಡೇ ಬಂದು ವಿಡಿಯೋ ಮಾಡೋರು. ಇದರಲ್ಲಿ ಇವತ್ತಿಷ್ಟು ಇಂಪ್ರೂವೈಸ್ ಆಗಿದೆ ಅಂತ ನಮ್ಮ ಅಸಿಸ್ಟೆಂಟ್ಸು, ನಮ್ಮ ಟೀಮು ಎಲ್ಲರೂ ತುಂಬ ಚೆನ್ನಾಗಿ ಕಷ್ಟಪಟ್ಟು, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರಾಜ್ ಸರ್ ಲೊಕೇಶನ್ಗೆ ಬಂದಿದ್ರು. ಅವತ್ತಂತೂ ನಂಗೆ ತುಂಬ ಖುಷಿ, ಯಾಕಂದ್ರೆ ಪ್ರಣಮ್ ಸರ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ದೇವರಾಜ್ ಸರ್ ಮುಂದೆ ಲೈಟಾಗಿ ಮಳೆ ಬರ್ತಾ ಇದೆ, ನಮ್ದು ಮಿಸ್ಟ್ ಆ್ಯಡ್ ಆಗಿದೆ, ಒಂದು ಶಾರ್ಟ್ ತೆಗೆದ್ವಿ, ಅಲ್ಲೇ ನಮಗೆ ನೋಡಿದಾಗ್ಲೇ ವಾವ್ ಅನ್ನಿಸ್ತಾ ಇತ್ತು. ಬಟ್ ಈಗಲೂ ಆ ಶಾರ್ಟ್ ಬಂದಿದೆ, ಅದು ಬಂದಿದ ತಕ್ಷಣ ಎಲ್ಲ ವಾವ್ ಅನ್ಸೋ ಥರ ಆಗುತ್ತೆ. ಥ್ಯಾಂಕ್ಸ್ ಟು ಮೈ ಟೀಮ್. ಮತ್ತೆ ನಾನು ಹೇಳ್ತೀನಿ, ಡೆಫಿನೆಟ್ಲಿ ಇನ್ನೂ ಒಂದು ಸಾಂಗ್ ಇದೆ, ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಂದೊಂದು ಸಾಂಗು ಒಂದೊಂದು ಎಲಿಮೆಂಟು, ನಾನು ಈ ಸಿನಿಮಾದ ಒಂದಷ್ಟು ಎಲಿಮೆಂಟ್ಸು ನೋಡಿದ್ದೀನಿ ಸಾಂಗ್ ಬಿಟ್ಟು. ಈ ಸಿನಿಮಾ ಎಲ್ಲರ ಮನಸ್ಸಿಗೂ ಇಷ್ಟ ಆಗುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಆ ಪಾಸಿಟಿವ್ನೆಸ್ ಇಲ್ಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ನಿಮ್ದೆಲ್ಲ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಕರೆಕ್ಟಾಗಿ ಕೇಳಿದ್ರೆ ಸರ್ ಮೇಡಮ್ ಜೊತೆನೆ ಬಂದಿದ್ರು. ಆದ್ರೆ ಸರ್ಗೆ ಅವತ್ತು ಆಕ್ಚುಲಿ ಸ್ವಲ್ಪ ಫೀವರ್ ಇತ್ತು, ಮಳೆ ಸೀಸನ್ ಫೀವರ್ ಇತ್ತು. ಬಟ್ ಆದ್ರೂ ಫುಲ್ಲು ಡೇ ಕೂತ್ಕೊಂಡು ನೋಡಿ, ನಾವು ಏನಂದ್ರೆ ಸ್ಟಾರ್ಟ್ ಮಾಡಿದ್ರೆ ಇವ್ರಿಬ್ರು ರಿಹರ್ಸಲ್ ಮಾಡೋದ್ರಿಂದ ಟೈಮೇ ತಗೊಂತಾ ಇರ್ಲಿಲ್ಲ. ಒಂದು ಮಾನಿಟರ್ ಒಂದು ಟೇಕ್ ಆ ಲೆವೆಲ್ಗೆ ಹೋಗ್ತಾ ಇದ್ರು. ಈ ಸಾಂಗು ಇಷ್ಟು ಬೇಗ ಇಷ್ಟು ಚೆನ್ನಾಗಿ ಬರ್ಬೇಕಂದ್ರೆ ಅವರು ಕಾರಣ. ಜೊತೆಗೆ ದೇವರಾಜ್ ಸರ್ ಹಿಂದೆಯಿಂದಾನೆ ಎವ್ರಿ ಶಾಟ್ ಆದ್ಮೇಲೆ ಬಂದು ಮಾನಿಟರ್ ನೋಡ್ಕೊಂಡು ಪ್ರಣಮ್ ಸರ್ಗೆ, ಹೀರೋಯಿನ್ಗೆ ಅಷ್ಟು ಇದು ಮಾಡ್ತಾ ಇದ್ರು. ನಮ್ಗೆ ತುಂಬಾ ಖುಷಿ ಆಯ್ತು. ನೀವು ಹೇಳ್ದಂಗೆ ಸಾರ್ ಹೋಗಿರ್ಬೋದು, ಫ್ಲಾಶ್ ಬ್ಯಾಕ್ ಹೋಗಿರ್ಬೋದು, ಎಸ್ಪೆಷಲಿ ಈ ಸಾಂಗ್ ಮಾಡ್ಬೇಕಾದ್ರೆ ಹೋಗಿರ್ತಾರೆ. ಇಲ್ಲ, ಸೇಮ್ ಪವರ್ ಇಬ್ಬರಿಗೂ ಇದೆ. ಅವ್ರದ್ದೊಂದು ಫೋರ್ಸ್ ಇದ್ರೆ ಇವ್ರದ್ದೊಂದು ಸ್ವ್ಯಾಗ್ ಇದೆ. ಈ ಸ್ವ್ಯಾಗು ಈ ಸಾಂಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅದು ನನಗೆ ಒಂದು ಲಕ್ ಅಂತಾರಲ್ಲ, ಆ ಲಕ್ ಜೊತೆಗೆ ಬಂದ್ಬಿಡ್ತು. ಯಾಕಂದ್ರೆ ಈ ಸಾಂಗ್ಗೆ ಫೋರ್ಸ್ಗಿಂತ ಜಾಸ್ತಿ ಸ್ವ್ಯಾಗ್ ಇರ್ಬೇಕಾಗಿತ್ತು. ಆ ಸ್ವ್ಯಾಗ್ ನನಗೆ ಅವ್ರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಣಮ್ ಸರ್. ಸರ್ ಎಲ್ಲ ಸಾಂಗ್ ಸರ್. ಸರ್ ಈಗ ನಮಗೆ ಒಂದು ಸಾಂಗ್ಗೆ 3 to 4 days ತಗೊತಾ ಇದೀವಿ ಸರ್. ಬಟ್ ನಮ್ಗೇನಂದ್ರೆ ನಾವು ಪ್ರಿಪೇರ್ ಆಗಿ ರಿಹರ್ಸಲ್ ಮಾಡಿ, ನನಗೆ ಈ ಸಿನಿಮಾದಲ್ಲಿ ಸರ್ ನಮಗೆ ಪ್ಲಸ್ ಪಾಯಿಂಟ್ ಏನಂತಂದ್ರೆ, ರಿಹರ್ಸಲ್ಗೆ ಕ್ಯಾಮ್ರಾಮನ್ ಜೊತೆಗೆ ಬರೋರು. ಎವ್ರಿ ಕ್ಲಾಸಲ್ಲೇ ಈ ಶಾರ್ಟ್ಸ್ ಹಿಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಎವ್ರಿ ಡೇ ವಿತ್ ಸ್ಪೆಷಲ್ ಕ್ಯಾಮ್ರಾ ಒಂದು ತೊಗೊಂಡಿದ್ವಿ ನಾವು. ಆ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಎಡಿಟ್ ಮಾಡಿ ಇಲ್ಲಿಲ್ಲೇ ಈಗ ಬರುತ್ತೆ ಅಂತೇಳಿ ಇಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಹಾಗಾಗಿ ನೈಟ್ ಎಫೆಕ್ಟ್ ಮಾಡಿದ್ರು ಸ್ವಲ್ಪ ನಾವು ಅನ್ಕೊಂಡಿದ್ದು ಇದರಲ್ಲಿ ಬೇಗ ಫಿನಿಶ್ ಮಾಡೋದಕ್ಕೆ ಚಾನ್ಸ್ ಆಯಿತು. ಥ್ಯಾಂಕ್ಸ್ ಸರ್.